ಗುಡ್ ಈವ್ನಿಂಗ್ ಮಾಸ್ಟರ್ಸ್, ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ನಾವು ಇವತ್ತಿನ ಈ ಸಾಯಂಕಾಲದ ಸಂಚಿಕೆಯಲ್ಲಿ ಇವತ್ತು ನಾವು ನೀಡ್ ಮತ್ತೆ ಗ್ರೀಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಾಸ್ಟರ್ಸ್, ನೀಡ್ ಅಂದ್ರೆ ಏನು, ಗ್ರೀಡ್ ಅಂದ್ರೆ ಏನು, ಯಾರಿಗಾರು ಗೊತ್ತಿದ್ಯಾ? ನೀಡ್ಗೂ ಗ್ರೀಡ್ಗೂ ಇರುವ ವ್ಯತ್ಯಾಸ ಯಾರಿಗಾರು ಗೊತ್ತಾಯ್ತೀಯಾ ಮಾಸ್ಟರ್ಸ್? ಹ್ಯಾಂಡ್ ರೈಸ್ ಮಾಡಿ, ಯಾರು ಇದ್ರ ಬಗ್ಗೆ ಹೇಳಿದಾರೆ. ನೀಡ್ ಅಂದ್ರೆ ಏನು, ಗ್ರೀಡ್ ಅಂದ್ರೆ ಎಸ್ ಎ ನಿಮ್ ಹೆಸರೇನು ಹೇಳಿ? ಮ್ಯಾಮ್ ನಾನು ಅಮೃತ ಅಂತ. ನನ್ನ ಹೆಸರು ಅಮೃತ. ಮ್ಯಾಮ್ ನೀಡ್ ಅಂದ್ರೆ ಏನ್ ಗೊತ್ತಾ, ಅವಶ್ಯಕತೆ ಇರೋದು ಮಾತ್ರ ಮ್ಯಾಮ್. ಇವಾಗ ನಮ್ಗೆ ಹೊಟ್ಟೆ ಹಸ್ದಾಗ ಊಟ ಹೊಟ್ಟೆ ತುಂಬಾ ಅಷ್ಟೇ. ಆ ಗ್ರೀಡ್ ಅನ್ನೋದು ಎಕ್ಸ್ಟ್ರಾ ಮ್ಯಾಮ್, ಅವಶ್ಯಕತೆಗೆ ಮೀರಿದ್ದು ನಮ್ಗೆ ಅದ್ ಬೇಕಾಗಲ್ಲ. ಮೇ ಬಿ ನಾವು ನೆಕ್ಸ್ಟ್ ಜನರೇಷನ್ ಮಾಡಿಡಕ್ಕೋ ಏನೋ, ಅವಶ್ಯಕತೆಗೆ ಮೀರಿದ್ದೆಲ್ಲ ಗ್ರೀಡೆ. ಎಸ್, ವೆರಿ ವೆರಿ ಓಕೆ. ಗಿರಿಜಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನೀಡ್ ಅಂದ್ರೆ ನಾವು ಒಬ್ಬರಿಗೆ, ನಮ್ಗೆ ಅಂತಲ್ಲ ಬೇರೆಯವ್ರಿಗೂ ಏನಾದ್ರು ಅದ ಅವಶ್ಯಕತೆ ಇದ್ದಾಗ ನಾವು ಅದನ್ನ ಕೊಡೋದು, ಅವ್ರಿಗೆ ಅದನ್ನ ಪೂರೈಸೋದು. ಆ ಸಮಯದಲ್ಲಿ ಅವಶ್ಯಕತೆ ಇರುತ್ತೆ, ಅದನ್ನ ಬೇರೆ ಯಾರು ತೀರಿಸದೇ ಇದ್ದಾಗ ಅದನ್ನ ನಾವು ಕೊಟ್ಟು ಅದನ್ನ ಪರಿಹರಿಸೋದು ನೀಡು ಮೇಡಮ್. ಗ್ರೀಡ್ ಏನು ಅಂದ್ರೆ ಬೇರೆಯವ್ರು ಇದನ್ನ ಮಾಡ್ತಾ ಇದ್ರೆ ಅಸೂಯೆ ಪಡ್ತದೆ ಗ್ರೀಡು. ಯಾರು ಒಳ್ಳೇದು ಮಾಡ್ತಾ ಇದ್ರೆ ಅದನ್ನ ಸಹಿಸಕ್ಕಾಗಲ್ಲ ನೋಡಿ, ಅದೇ ಗ್ರೀಡು. ಅವ್ರಿಗೆ ಅದು ರೂಢಿ ಇರಲ್ಲ, ಬೇರೆಯವ್ರು ಮಾಡೋದನ್ನ ತಡೆಯೋದು ಇಲ್ಲ, ಅಂತದನ್ನ ಗ್ರೀಡ್ ಅಂತ. ಓಕೆ, ನೀವು ಅದಕ್ಕೆ ಹಲವಾರು ತರ ಇದೆ. ನೀವ್ ಹೇಳಿರೋದು ಸರಿ ಇದೆ, ಅವ್ರು ಹೇಳಿದ್ದು ಸರಿ ಇದೆ, ನೀವ್ ಹೇಳಿದ್ದು ಸರಿ ಇದೆ. ಇನ್ನೊಂದು ನೀಡಿ ಪೀಪಲ್ಗೆ, ಬೇಕಾಗಿರುವವರಿಗೆ ಸಹಾಯ ಮಾಡುವಂಥದ್ದು, ಅದು ಆಗುತ್ತೆ. ಓಕೆ, ಇನ್ಯಾರಾದ್ರೂ ಹೇಳ್ತೀರಾ? ಓಕೆ, ಸೊ ಇನ್ಯಾರು ಹೇಳ್ತೀರಾ ಮಾಸ್ಟರ್ಸ್? ಓಕೆ, ಲತಾ ಹೇಳಿ. ಮೇಡಮ್, ನೀಡ್ ನೀವೇ ಅವರೆಲ್ಲರೂ ಹೇಳಿದ್ರು. ಗ್ರೀಡ್ ಅಂತಂದ್ರೆ ನನಗೆ ತಿಳಿದಿರೋ ಮಟ್ಟಿಗೆ ಆಸೆಗಿನ ಹೆಚ್ಚಿಂದು ಅಂದ್ರೆ ದುರಾಸೆ ಅದು ಅಂತ. ಆಸೆ ಪಡೋದ್ ತಪ್ಪಲ್ಲ, ಮನುಷ್ಯ ಆಸೆ ಪಟ್ರೆ ಏನಾದ್ರೂ ಒಂದು ಅಚೀವ್ ಮಾಡೋದಕ್ಕೆ ಆಸೆ ಇರ್ಲೇಬೇಕು, ಬಟ್ ದುರಾಸೆ ಇರಬಾರ್ದು, ಅದು ಗ್ರೀಡು. ಎನಿವೆ ನೀಡ್ ಎಲ್ಲ ಹೇಳಿದ್ರಿಂದ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ಮೇಡಮ್, ಸಾರಿ. ಕರೆಕ್ಟ್ ಕರೆಕ್ಟ್, ಇರ್ಲಿ, ಸರಿ ಸರಿ ಇದೆ, ನೀವ್ ಹೇಳಿದ್ದು ಸರಿ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ನೋಡ್ತಾ ಹೋದಾಗ ಈ ಪ್ರಾಪಂಚಿಕ ಜೀವನದಲ್ಲಿ ಎರಡು ತರ ಮನುಷ್ಯರಿರ್ತಾರೆ ಮೇಡಮ್. ಇನ್ನೇನಾರು ಹೇಳ್ಬೇಕಾ ಲತಾ ಮೇಡಮ್? ಎರಡು ತರ ಮನುಷ್ಯರಿರ್ತಾರೆ. ಅಂದ್ರೆ ಒಬ್ರು ಸುಪೀರಿಯರ್ ಅಂತ ಹೇಳ್ತೀವಿ, ಇನ್ನೊಬ್ರನ್ನ ಇನ್ಫೀರಿಯರ್ ಅಂತ ಹೇಳ್ತೀವಿ. ಮನುಷ್ಯರು ಯಾವ ತರ ಈ ಸುಪೀರಿಯರ್ ಇನ್ಫೀರಿಯರ್ ನಾವ್ ಅನ್ಕೊಂಡಿರೋದೇನು? ಸುಪೀರಿಯರ್ ಅಂದ್ರೇನು, ಇನ್ಫೀರಿಯರ್ ಅಂದ್ರೇನು? ಇನ್ಫೀರಿಯರ್ ಅಂದ್ರೆ ಯಾವಾಗ್ಲೂ ಏನೋ ಒಂದು ಕಡಿಮೆ ಇದೆ ನನ್ನಲ್ಲಿ, ಏನೋ ಒಂದು ಕೊರತೆ ಇದೆ ಅಂತ ಅನ್ಕೊಂಡೇ ಇರುವಂತಹವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ನಾವ್ ಹೇಳ್ತೀವಿ. ಅದು ಇನ್ಫೀರಿಯರ್ ಪೀಪಲ್ ಅಂತ ಹೇಳ್ತೀವಿ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಒಂದಿರುತ್ತೆ, ಏನಿದ್ರು ನಾನೇ ಸುಪೀರಿಯರ್, ನಾನೇ ದೊಡ್ಡವನು, ಅದನ್ನ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೀವಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಂದ್ರೆ ಕೀಳಿರಿಮೆ, ಅದು. ಸೊ ಇಲ್ಲೇನು, ಸುಪೀರಿಯರ್ ಇನ್ಫೀರಿಯರ್ ಎರಡ್ ತರ ಜನನ ನೋಡಿದಾಗ ಸುಪೀರಿಯರ್ ಮನುಷ್ಯರು ಒಂದು ತರದವ್ರಾದ್ರೆ ಇನ್ಫೀರಿಯರ್ ಮನುಷ್ಯರು ಒಂದು ತರ ಇರ್ತಾರೆ. ಇಲ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸೇ ಬೇರೆ, ಸುಪೀರಿಯರೇ ಬೇರೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸೇ ಬೇರೆ, ಇನ್ಫೀರಿಯಾರಿಟಿ ಇರೋ ಮನುಷ್ಯರು ಅಂದ್ರೆ ಅದೇ ಬೇರೆ ತರ ಬರುತ್ತೆ. ಇಲ್ಲಿ ಹೆಂಗೆ ಅಂತಂತಂದ್ರೆ, ಆಲೋಚನೆಗಳ ಮೇಲೆ ಈ ಒಂದು ಸುಪೀರಿಯರ್ ಅನ್ನೋ ಭಾವನೆ, ಸುಪೀರಿಯರು ಇನ್ಫೀರಿಯರ್ ಅನ್ನೋ ಭಾವನೆ. ಇಲ್ಲಿ ನಾವ್ ಇಷ್ಟೊತ್ತು ಏನ್ ಹೇಳಿದ್ವಿ, ನೀಡ್ ಗ್ರೀಡ್ ಬಗ್ಗೆ ಹೇಳ್ತಾ ಹೋಗ್ವಿ. ಸೊ ಇಲ್ಲಿ ನೀಡ್ ಅಂದ್ರೆ ಯಾರು? ಸುಪೀರಿಯರ್ ಇರೋ ಪೀಪಲ್. ಯಾರು ನಾವು ಸುಪೀರಿಯರ್ ಅಂತೀವೋ ಅವ್ರನ್ನ ನೀಡ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರು ಇಟ್ಕೊಂಡಿರ್ತಾರೆ. ಈಗಾಗ್ಲೇ ಅವರೆಲ್ಲ ಹೇಳ್ದಂಗೆ ನೀಡ್ ಅಂತಂದ್ರೇನು, ನಮಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಳೋದು. ಇಲ್ಲಿ ಅತಿ ಆಸೆ ಇರಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಮನುಷ್ಯ ಅಂತ ಹುಟ್ಟಿದ್ಮೇಲೆ ತಿನ್ನಕ್ ಬೇಕು, ಇರಕ್ ಬೇಕು, ಬಟ್ಟೆ ಬೇಕು, ಎಲ್ಲಾನು ಬೇಕು, ಬೇಸಿಕ್ ನೆಸೆಸಿಟೀಸ್ ಎಲ್ಲಾನು ಬೇಕು. ಹಿಂಸೆ ಕೊಟ್ಕೊಂಡು ಅಂದ್ರೆ ದುಡ್ಡಿದ್ರೂನು ಜಿಪುಣತನ ಮಾಡ್ಕೊಂಡು ಕಷ್ಟ ಪಟ್ಕೊಂಡ್ ಮಾಡೋಂತ ಜೀವನ ಬೇಡ. ಅಥವಾ ನಮಗೆ ಬೇಕಾಗಿರೋಷ್ಟು ಇದ್ಮೇಲೂ ಇನ್ನೂ ಬೇಕು, ನನ್ ಮಕ್ಳಿಗೂ ಬೇಕು, ಮೊಮ್ಮಕ್ಳಿಗೂ ಬೇಕು ಅಂತ ಕೂಡಿಡೋದು, ಅದು ಗ್ರೀಡಿ ಆಗುತ್ತೆ ಅಂತ ಆಗ್ಲೇ ಒಬ್ರು ಮೇಡಮ್ ಹೇಳಿದ್ರು, ಅದು ಕರೆಕ್ಟು. ಸೊ ನೀಡ್ ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಳೋದು ಮಾತ್ರ ನೀಡು. ಇವ್ರನ್ನ ನಾವೇನಂತೀವಿ, ಈ ಕ್ಯಾಟಗರಿಲಿ ಯಾರಿರ್ತಾರೋ ಆ ಜನರನ್ನೆಲ್ಲಾರನು ನಾವೇನಂತೀವಿ, ಸುಪೀರಿಯರ್ ಜನ ಅಂತೀವಿ. ಅಂದ್ರೆ ಹೈ ಥಿಂಕಿಂಗ್ ಅವರೆಲ್ಲ,
ಹೈ ಥಿಂಕಿಂಗ್. ನೀವು ನೋಡಿರ್ಬೋದು, ಯಾರು ಹೈ ಥಿಂಕಿಂಗ್ ಇರ್ತಾರೋ ಅವರು ಸಿಂಪಲ್ ಲಿವಿಂಗೇ ಇರುತ್ತೆ. ಹೈ ಥಿಂಕಿಂಗ್, ಸಿಂಪಲ್ ಲಿವಿಂಗ್ ನೀವು ನೋಡಿದ್ರೆ ಗೊತ್ತಿರುತ್ತದೆ ಎಷ್ಟೋ ಜನ ಆತರ. ಫಾರ್ ಎಕ್ಸಾಂಪಲ್ ನಾವ್ ಹೇಳ್ಕೊಂಡ್ರೆ ಸುಧಾಮೂರ್ತಿ ಹೇಳ್ಬೋದು, ಹೈ ಥಿಂಕಿಂಗ್ ಆದ್ರೆ ನೋಡಕ್ಕೆ ಮಾತ್ರ ಎಷ್ಟು ಸಿಂಪಲ್ ಆಗಿರ್ತಾರೆ ಆತರ. ಸೊ ಅದು ಸುಪೀರಿಯರ್ ಜನ. ಇನ್ಫೀರಿಯರ್ ಅಂತಂದ್ರೆ ಈ ತರ ಏನೋ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗು, ಬೇಕು ಬೇಕು ನನಗಿನ್ನ ಬೇಕು, ನಂಗಿನ್ನ ಬೇಕು, ಸಾಕಾಗಲ್ಲ, ಎಷ್ಟಿದ್ರು ಸಾಲಲ್ಲ, ಇನ್ನೂ ಒಂಥರ ಭಯ, ಅಲ್ಲಿ ಹೆದರಿಕೆ, ಅಯ್ಯೋ ಸಾಕಾಗುತ್ತೋ ಇಲ್ವೋ, ಇನ್ನೂ ಬೇಕು ಅಂತ ಅನ್ನೋದು, ಆ ತರ ಜನನೆಲ್ಲ ಇನ್ಫೀರಿಯರ್ ಅಂತ ಹೇಳ್ತೀವಿ ಅಲ್ಲಿ. ಆ ತರ ಇದ್ದವ್ರಿಗೆ ಏನಾಗುತ್ತೆ, ಮೇಜರ್ ಡಿಫ್ರೆನ್ಸ್ ಏನು, ಯಾರು ಸುಪೀರಿಯರ್ ಇರ್ತಾರೋ ಅವ್ರ ಜೀವನದಲ್ಲಿ ಎಲ್ಲಾನು ಆನಂದಮಯವಾಗೇ ಇರುತ್ತೆ. ಯಾವಾಗ್ಲೂ ದುಃಖ ಅನ್ನೋದು ಇರಲ್ಲ, ಸಫರಿಂಗ್ ಅನ್ನೋದು ಇರಲ್ಲ. ಯಾವಾಗ ನಾವು ತೃಪ್ತಿ ಅನ್ನೋದು ನಮ್ಮ ಹತ್ರ ಇರುತ್ತೋ, ಓ ನಂಗೆ ಸಾಕಪ್ಪ ಇದು ಇಷ್ಟೆಲ್ಲ ಆಗುತ್ತೆ ಅಂತ, ಆ ತೃಪ್ತಿ ಅನ್ನಂತ ಇರೋರೆಲ್ಲಾನು ಏನಾಗಿರ್ತಾರೆ, ಅವರು ಯಾವಾಗ್ಲೂ ದುಃಖದಿಂದ ದೂರ ಇರ್ತಾರೆ. ಸಫರಿಂಗ್ಸ್ ಅನ್ನೋದು ಇರಲ್ಲ ಅವ್ರಿಗೆ. ಅದೇ ಇನ್ಫೀರಿಯರ್ ಪೀಪಲ್ ಅಂತ ನಾನು ಏನ್ ಹೇಳಿದೆ, ಅವ್ರಿಗೆ ಯಾವಾಗ್ಲೂ ಆ ದುಃಖದ ಜೀವನನೇ, ಸಫರಿಂಗ್ಗೆ ಇರುತ್ತೆ. ಇದು ಮೇಜರ್ ಡಿಫ್ರೆನ್ಸ್ ನಾವು ನೋಡ್ಕೋಬೇಕು. ನೀಡ್ಗೆ ಗ್ರೀಡ್ಗೆ ಇರುವಂತಹದ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡವ್ರು ಯಾವಾಗ್ಲೂ ಸಂತೋಷವಾಗಿ ಹಾಯಾಗಿರ್ತಾರೆ. ಅತಿ ಆಸೆ, ಇನ್ನೂ ಬೇಕು ಅನ್ನೋಂಥವ್ರು ಸಫರಿಂಗ್ಸು, ದುಃಖಗಳು ತಪ್ಪಿದ್ದ ಅಲ್ಲ ಇಲ್ಲಿ ಅಂತ. ಅದು ಯಾವುದೇ ವಿಷಯದಲ್ಲಿ ನೀವು ನೋಡ್ಕೋಬಹುದು. ದುಡ್ಡಿನ ವಿಷಯ ಇರ್ಬೋದು, ದುಡ್ಡು ಎಷ್ಟಿದ್ರೆ ನಂಗೆ ಬೇಕು, ಆ ದುಡ್ಡು ಎಷ್ಟಿದ್ರೆ ಸಾಕು ಅಂತ ನಾವ್ ಹೇಳ್ತೀವಿ. ಸೊ ನಮ್ಗೆ ಬೇಕಾಗಿರೋಷ್ಟು ಖರ್ಚಿಗೆ, ಡೈಲಿ ಲೈಫ್ ಏನೇನ್ ಬೇಕು ನಮ್ ಖರ್ಚು, ಮಿನಿಮಮ್ ಖರ್ಚು ಅಷ್ಟಕ್ಕೆ ಇದ್ದಾಗ ನಾವ್ ಅದನ್ನ ನೀಡ್ ಅಂತ ಹೇಳ್ತೀವಿ. ದುಡ್ಡಿನ ವಿಷಯದಲ್ಲಾದ್ರು ಯಾವಾಗ ದುಡ್ಡು ಬೇಕಾದಷ್ಟು ಇಟ್ಕೊಂಡು ಕೂಡಿಟ್ಟು ಯಾರಿಗೂ ಹೆಲ್ಪ್ ಮಾಡದೆ ಎಲ್ಲ ಇಟ್ಕೊಂಡು ಕೂಡಿಡ್ತಾನೆ ಇದ್ದಾಗ ಅದು ಗ್ರೀಡಿ ಆಗುತ್ತೆ. ಸೇಮ್ ಅದೇ ತರ ನೇಮ್ ಅಂಡ್ ಫೇಮ್, ಹೆಸರಲ್ಲೂ ಅಷ್ಟೇ. ಫೇಮಸ್ ಆಗ್ಬೇಕಪ್ಪ ನಾನು, ಎಲ್ಲರಿಂದನೂ ನಾನು ಗುರ್ತಿಸ್ಕೋಬೇಕು, ಎಲ್ಲರಿಗಿನ್ನ ನಾನು ಫೇಮಸ್ ಆಗ್ಬೇಕು, ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದು ಗ್ರೀಡ್ ಆಗುತ್ತೆ. ವಿತೌಟ್ ಎಕ್ಸ್ಪೆಕ್ಟೇಷನ್ ಅದೆಲ್ಲ ತನಗ್ ತಾನೇ ಬಂದಾಗ ಅದೇನಾಗುತ್ತೆ, ನೀಡ್ ಅಷ್ಟೇ. ಅದ್ ಯಾರು ಕೇಳ್ಕೊಂಡಿರಲ್ಲ ನಂಗೆ ನೇಮ್ ಅಂಡ್ ಫೇಮ್ ಬೇಕು ಅಂತ ಅಂದ್ಬಿಟ್ಟು, ಆದ್ರೆ ಕೆಲವರು ಹಾಗೆ ಫೇಮಸ್ ಆಗಿರ್ತಾರೆ. ಅಥವಾ ಇಂಟೆನ್ಷನಲಿ ನನಗೆ ಆಗ್ಲೇಬೇಕು, ನಾನು ಎಲ್ಲರನ್ನೂ ಮೆಚ್ಚಿಸ್ಲೇಬೇಕು, ಅದಕ್ಕೆ ಇದು ಮಾಡ್ತಾ ಇದೀನಿ ಅಂತಂದಾಗ ಅದು ಗ್ರೀಡ್ ಆಗುತ್ತೆ ಮಾಸ್ಟರ್ಸ್. ಸೊ ಹಾಗೇನೆ ಎಲ್ಲಾನು ನ್ಯಾಚುರಲ್ ಆಗಿ ಏನ್ ಬೇಕೋ ಅದು, ಎಷ್ಟು ಬೇಕೋ ಅಷ್ಟು ಅದು ಬರ್ತಾ ಇರ್ಬೇಕು. ಇವಾಗ ಆ ತರ ಮೋಡಲ್ ಇರೋರು ಯಾವಾಗ್ಲೂ ಈಚ್ ಅಂಡ್ ಎವ್ರಿ ಮೊಮೆಂಟು ಹ್ಯಾಪಿನೆಸ್ ಇರುತ್ತೆ, ಮತ್ತೆ ಸೆಲೆಬ್ರೇಷನ್ ಮೋಡಲ್ಲೇ ಇರ್ತಾರೆ. ಯಾವಾಗ್ಲೂ ಚಿಕ್ಕದಕ್ಕೂ ಖುಷಿ ಪಡ್ತಾ ಇದ್ದಾಗ ಸದಾ ಲೈಫ್ ಏನಾಗುತ್ತೆ, ಸೆಲೆಬ್ರೇಷನ್ ಮೋಡ್ ಆಗಿರುತ್ತೆ. ಯಾವಾಗ ಗ್ರೀಡ್ ಅಲ್ಲಿ ಇರ್ತೀವೋ ಪ್ರತಿಯೊಂದು ಕ್ಷಣಾನು ಆ ಇರೋದನ್ನ ತೃಪ್ತಿ ಪಡಲ್ಲ, ಇರೋದನ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡಕ್ಕೆ ಬರಲ್ಲ, ಇನ್ನೂ ಬೇಕು ಅಂತ ಆ ಆಸೆಯಲ್ಲೇ ಕಳಿತಾ ಏನಾಗುತ್ತೆ, ಜೀವನ ಮುಗಿದೋಗುತ್ತೆ. ಸೊ ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಈ ಒಂದು ನೀಡ್ಗೂ ಗ್ರೀಡ್ಗೂ ಏನೇನು ಡಿಫ್ರೆನ್ಸ್ ಇದೆ ಅಂತಂದ್ಬಿಟ್ಟು. ಇಲ್ಲಿ ಇನ್ನೊಂದ್ ಸ್ವಲ್ಪ ನಾವು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಸಪೋಸ್ ನಾವು ತಿಂಡಿ ಅಥವಾ ಊಟ ಮಾಡ್ತಾ ಇರ್ತೀವಿ ನಾವು. ಈಗ ಒಂದು ಇಡ್ಲಿ ತಗೊಳ್ಳೋಣ, ತಿನ್ನುವಾಗ ಇಡ್ಲಿ ಅಂತ ತಿನ್ನುವಾಗ ನಮ್ಮನೇಲಾದ್ರೆ ಕೆಲವರು ಎಷ್ಟ್ ಬೇಕೋ ಅಷ್ಟು ತಿನ್ಬೋದು. ಸಪೋಸ್ ಫಂಕ್ಷನ್ಗೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ, ಅಲ್ಲಿ ಫ್ರೀ ಬರ್ತಾ ಇದೆಯಲ್ಲ ತಿನ್ನೋಣ ಎಷ್ಟಾದ್ರು ಅಂತ 3 ಇಡ್ಲಿ ತಿನ್ಬೋದಾ ನಾವು? 3 ಇಡ್ಲಿ ತಿಂದ್ರೆ ಏನಾಗುತ್ತೆ, ಸಫಿಶಿಯಂಟ್. ಆಕ್ಚುಲಿ 3 ಅಥವಾ 4, ಚಿಕ್ಕದಾಗಿದ್ರೆ 4 ಇಡ್ಲಿ ಅದು ಸಫಿಶಿಯಂಟ್. ಇಲ್ಲ ಇನ್ನೊಂದ್ ಸ್ವಲ್ಪ ಚೆನ್ನಾಗಿದೆ ಅಂತಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ತಿಂದ್ರೆ ಏನಾಗುತ್ತೆ, ಹೊಟ್ಟೆ ಫುಲ್ ಆಗುತ್ತೆ. ಮತ್ತೆ ಇನ್ನೊಂದು ಇನ್ನೂ ಚೆನ್ನಾಗಿದೆ, ಇನ್ನೊಂದ್ ತಿನ್ನೋಣ, ಸುಮ್ನೆ ಬರ್ತಾ ಇದೆಯಲ್ಲ ಬಿಟ್ಟು ಇನ್ನೊಂದ್ ತಿನ್ನೋಣ ಅಂತ ಇನ್ನೊಂದ್ ತಿಂದ್ರೆ ಏನಾಗುತ್ತೆ, ತುಂಬಾ ಹೆವಿ ಫೀಲ್ ಆಗ್ತೀವಿ, ಟಯರ್ಡ್ ಫೀಲ್ ಆಗ್ತೀವಿ. ಆಗಲ್ಲ, ಇನ್ನೂ ಒಂದು ಇನ್ನ ತಿಂತೀನಪ್ಪ ಅಂತ ಇನ್ನ ಎಕ್ಸ್ಟ್ರಾ ಸಾಲ್ದಿದ್ರು ಹೊಟ್ಟೆ ನಾವು ಮತ್ತೆ ತಿಂದಾಗ ಏನಾಗುತ್ತೆ, ಸಫರಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏನೋ ಅರ್ಗದೆ ಇರೋ ಪ್ರಾಬ್ಲಮ್ ಬರ್ಬೋದು, ವಾಮಿಟಿಂಗ್ ಬರ್ಬೋದು, ಲೂಸ್ ಮೋಷನ್ ಆಗ್ಬೋದು, ಈ ತರ ಏನೋ ಒಂದು ತೊಂದರೆ ಬರುತ್ತಲ್ವಾ, ಹೆಲ್ತ್ ಇಶ್ಯೂ ಬರುತ್ತಲ್ವಾ, ಅದು ಗ್ರೀಡಿನೆಸ್. ಲಾಸ್ಟ್ ಏನು ನಾವು ಓವರ್ ಆಗಿ ಬೇಡದಿರೋದಕ್ಕಿಂತ ಜಾಸ್ತಿ ಏನ್ ತಿಂತಾ ಇರ್ತೀವಿ ಅದೇನಾಗುತ್ತೆ ಅಲ್ಲಿ ನಮ್ಗೆ ಅವಾಗ ಆ ಗ್ರೀಡ್ ಅಂತ ನಾವೇನ್ ಹೇಳೋದು ಅದನ್ನೇ. ನೀಡ್ ಅಂದ್ರೆ ಎಷ್ಟು, 3 ಅಥವಾ 4 ಇಡ್ಲಿ ನೀಡ್ ಅಷ್ಟೇನೆ. ಇನ್ನೂ ಬೇಕು ಅಂತ ಅನಾರೋಗ್ಯವರೆಗೂ ತಿಂದ್ರೆ ಏನಾಗುತ್ತೆ, ಅನಾರೋಗ್ಯ ಕಾಡುತ್ತೆ. ಅದೇನೆ ಎಲ್ಲಾ ವಿಷಯದಲ್ಲೂ, ದುಡ್ಡಿನ ವಿಷಯ ಆಗಿರ್ಬೋದು, ಯಾವುದೇ ವಿಷಯ ಇದೇನೆ. ಸಾಕಿರೋ ಜಾಗದಲ್ಲಿ ಇನ್ನ ಬೇಕು ಅಂತಂದಾಗ ಅಲ್ಲಿ ಏನಾಗುತ್ತೆ, ಆ ಒಂದು ಸಫರಿಂಗ್ ಅನ್ನೋದು ನಮ್ಗೆ ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ಸ್. ಸೊ ಇವಾಗ ಇಲ್ಲಿ ಆ ಒಂದು ಈ ಒಂದು ನೀಡ್ ಅಂಡ್ ಗ್ರೀಡ್ ಮಾತಲ್ಲೂ ಸಹ, ಮಾತು ನಾವು ಮಾತಾಡ್ತೀವಲ್ಲ ಅದಕ್ಕೂ ಸಹ ನಿನ್ನೆಯಿಂದ ಮೌನದ ಬಗ್ಗೆ ಹೇಳಿದ್ದಾರೆ ಮೇಡಮ್. ಸೊ ಅಲ್ಲೂನು ಕೌಂಟ್ ಆಗುತ್ತೆ ನೀಡ್ ಅಂಡ್ ಗ್ರೀಡ್. ಆ ಮಾತು ಎಷ್ಟು ಬೇಕು, ಯಾವ ಸಿಚುವೇಶನ್ ಎಷ್ಟು ಮಾತಾಡ್ಬೇಕು, ನೀಡ್ ಎಷ್ಟು ಬೇಕಾಗಿದೆ ಮಾತು ಅಷ್ಟನ್ನೇ ಮಾತಾಡ್ಬೇಕು. ಯಾವಾಗ ಎಕ್ಸ್ಟ್ರಾ ಮಾತಾಡ್ತಾ ಹೋಗ್ತೀವಿ ಅದು ಮತ್ತೆ ಅಲ್ಲೂನು ಮಾತಿನಲ್ಲೂ ಸಹ ಗ್ರೀಡ್ ಆಗೋಗುತ್ತೆ. ಯಾವಾಗ ಎಷ್ಟು ನೀಡ್ ಇದೆಯೋ ಅಷ್ಟು ಮಾತ್ರ ಮಾತಾಡಿದ್ರೆ ಜನಗಳು ಇಷ್ಟಪಡ್ತಾರೆ, ನಮ್ಮ ಪ್ರೆಸೆನ್ಸ್ ನ ಅವ್ರು ಇಷ್ಟಪಡ್ತಾರೆ. ಬರೀ ಬೇಡ್ದಿದ್ದು ಮಾತು ಯಾರನ್ನೋ ಮೆಚ್ಚುಗೆಗೆ ಹೊಗಳಕ್ಕೆ ಸುಮ್ನೆ ಅತಿಯಾಗಿ ಮಾತಾಡಿದ್ರೆ ಬಂದಪ್ಪ ಬೊಕ್ಳೆರಾಯ ಅಂತಾರೆ, ಯಾಕಾರು ಬಂದೋ ಏನೋ ಅಂತ ತಲೆ ಮೇಲೆ ಕಟ್ಕೊಂಡು ಹೋಗೋರು ಇರ್ತಾರೆ. ಎದುರೆದ್ರು ಚೆನ್ನಾಗಿದ್ರು ಹಿಂದಿಂದೆ ಅಂತ ಇರ್ತಾರೆ. ಸೊ ಅಲ್ಲಿನೂನು
ಆಮೇಲೆ ಈ ಒಂದು ನಾ ಈಗ ನೀಡ್ ಅಂತಂದ್ರೆ ಇನ್ನೊಂದು ಈ ಪಾರ್ಟಿ ವಿಷಯ ಇರ್ಬೋದು, ಅಥವಾ ಫಿಲಂಗಳಿಗೆ ಹೋಗೋ ವಿಷಯ ಇರ್ಬೋದು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋ ವಿಷಯ ಇರ್ಬೋದು, ಅದೂ ಸಹ ಬೇಡವೇ ಬೇಡ ಅಂತ ಯಾರು ಹೇಳಲ್ಲ. ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಏನಿದೆ, ಓ ಧ್ಯಾನ ಮಾಡ್ತಾ ಕುತ್ಕೊಂಡ್ಬಿಟ್ರೆ ನಾವೆಲ್ಲೂ ಹೋಗ್ಬಾರ್ದೇನೋ, ಎಲ್ಲೂ ಎಂಜಾಯ್ ಮಾಡ್ಬಾರ್ದೇನೋ, ಬರೀ ದಿನವಿಡೀ ಧ್ಯಾನನೇ ಮಾಡ್ತಾ ಇರ್ಬೇಕೇನೋ ಅಂತ ಒಂದು ತಪ್ಪು ಕಲ್ಪನೆ ಬಂದಿದೆ. ಅದೂನು ತಪ್ಪು. ಆಕ್ಚುಲಿ ಧ್ಯಾನ ಮಾಡಿದ್ರುನು ನಾವು ಅಲ್ಲೂನು ಮತ್ತೆ ನೀಡ್ ಅಂಡ್ ಗ್ರೀಡ್ ಅಲ್ಲೂ ಆಗುತ್ತೆ. ನಾನ್ ಧ್ಯಾನ ಮಾಡ್ತಿದ್ದೀನಲ್ಲಪ್ಪ ಅಂತಂದ್ಬಿಟ್ಟು ಬರೀ 24 ಗಂಟೆನು ಅದನ್ನೇ ಮಾಡ್ತಾ ಇನ್ನು ಬೇರೆ ಜೀವನಾನೇ ಬೇಡ ಅಂದ್ರೆ ಅಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿನ ಮರ್ತು ಬಿಡೋದು, ನಮ್ ಡ್ಯೂಟೀಸ್ ನ ಮರ್ತು ಬಿಟ್ಟು ಮನೇಲಿ ಯಾರು ಏನಾರು ಕಷ್ಟ ಪಟ್ಕೊಳ್ಳಿ, ಯಾರು ಏನಾರು ಮಾಡ್ಕೊಳ್ಳಿ ಅನ್ನೋದು, ಅಥವಾ ನಮ್ ಬಗ್ಗೆ ನಾವು ಕೇರ್ ತಗೊಳ್ತೆ ಡೀಪ್ ಆಗಿ ಅದ್ರಲ್ಲೇ ಮುಳುಗೋಗ್ಬಿಟ್ಟು ಅದನ್ನ ಓವರ್ ಆಗಿ ಮಾಡಿದ್ರುನು ಅದು ಒಳ್ಳೇದಲ್ಲ. ಫಸ್ಟ್ ಯಾವಾಗ್ಲೂನು ಅದ್ರಲ್ಲೂನು ಲಿಮಿಟೇಷನ್ಸ್ ಬೇಕು. ಇವಾಗ ನಾನು ಏನ್ ಹೇಳ್ದೆ, ಪಾರ್ಟಿ ಇರ್ಬೋದು, ಹೊರಗಡೆ ಹೋಗೋದಿರ್ಬೋದು, ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋದಿರ್ಬೋದು, ರಿಲೇಟಿವ್ಸ್ ಮೀಟ್ ಮಾಡೋದಿರ್ಬೋದು, ಮನೆಗೆ ಯಾರನ್ನಾರು ಕರಿಯೋದಿರ್ಬೋದು, ಅವ್ರ ಜೊತೆ ಎಂಜಾಯ್ ಮಾಡೋದು, ಅದೆಲ್ಲಾನು ಬೇಕು. ಎಷ್ಟು ಬೇಕೋ ಅಷ್ಟು ಬೇಕು. ಅದೇ ಜೀವನ ಆಗ್ಬಾರ್ದು. ಜೀವನದಲ್ಲಿ ಅದು ಒಂದು ಪಾರ್ಟ್ ಆಗಿರ್ಬೇಕು. ಅದೇ ಓವರ್ ಆಗಿದ್ದಾಗ ಏನಾಗುತ್ತೆ, ನಮ್ ಜೀವನ ಹಾಳಾಗೋಗುತ್ತೆ. ಯಾವಾಗ್ಲೂ ಪಾರ್ಟಿ ಫ್ರೆಂಡ್ಸ್ ಹೊಂದ್ಕೊಂಡು ಹೋಗ್ತಾ ಇದ್ರೆ, ಫಿಲಂ ನೋಡ್ಕೊಂತಾ ಇದ್ರೆ ಅದೂನು ಹಾಳಾಗುತ್ತೆ. ಎಲ್ಲಾದ್ರಲ್ಲೂ ಇಷ್ಟೇ. ಈಗ ಮೊಬೈಲ್ ಬಳಕೆ ಇರಬಹುದು, ಟಿವಿ ಇರಬಹುದು, ಎಲ್ಲ ಒಂದು ಲಿಮಿಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿದಾಗ ಅದನ್ನ ನೀಡ್ ಅಂತೀವಿ. ಅತಿಯಾಗಿ ಉಪಯೋಗಿಸಿದಾಗ ಗ್ರೀಡ್ ಆಗುತ್ತೆ. ಈಗ ಏನ್ ಮಾಡ್ಬೇಕು, ಹಂಗೆ ನೀಡ್ಗಿನ್ನ ಹೆಚ್ಚು ಇದ್ರೆ ಏನ್ ಮಾಡ್ಬೇಕು, ಎಲ್ಲಾದ್ನೂನು ನಮ್ ಮನೇಲೇ ಇರ್ಬೋದು, ಒಂದ್ ಥಿಂಗ್ಸ್ ತಗೊಳ್ಳೋಣ, ಎಷ್ಟೋ ಕೂಡಿರ್ತೀವಿ, ಇದು ಬೇಕು ಅದು ಬೇಕು, ಎಷ್ಟೆಷ್ಟು ವರ್ಷದಾರು ನಮಗೆ ಎಸೆಯಕ್ ಮನ್ಸ್ ಬರಲ್ಲ. ಇರ್ಲಿ ಇದು ಇರ್ಲಿ, ಅದ್ರ ಜ್ಞಾಪಕಕ್ಕಿರ್ಲಿ, ಅಥವಾ ಇರ್ಲಿ ಎಸೆಯಕ್ಕೆ ಮನ್ಸ್ ಬರಲ್ಲ. ಇಟ್ಟು ಏನ್ ಮಾಡಿರ್ತೀವಿ, ಸ್ವಂತ ಮನೆಯವರಾದ್ರೆ ಆ ಮನೆ ಅನ್ನೋದು ಗೋಡೌನ್ ತರ ಎಲ್ಲಾ ಇಟ್ಕೊಂಡಿರ್ತೀವಿ. ಎಷ್ಟು ಕಸ ಬೇಡ್ದಿರೋದು ಮನೇಲಿ ತುಂಬಿರ್ತೀವೋ ನಮ್ಮ ಮನಸ್ಸು ಸಹ ಅಷ್ಟೇ ಭಾರವಾಗಿರುತ್ತೆ. ಸೊ ಹಾಗಾಗಿ ನಾವೆಲ್ಲ ಏನ್ ಮಾಡ್ಬೇಕು, ಆಗಿಂದಾಗೆ ಮನೆಯಲ್ಲೂ ಸಹನು ದಿನಕ್ಕೆ 1 ಅವರ್ ನಾವು ಚಾಲೆಂಜ್ ಮಾಡ್ಕೊಂಡು ಒಂದು 9 ಡೇಸ್ ಇಟ್ಕೊಳ್ಳಿ, ಅಥವಾ 10 ಡೇಸ್ ಇಟ್ಕೊಳ್ಳಿ, 10 ಡೇಸ್ ಚಾಲೆಂಜ್ ಅಂತ. ಇವತ್ತಿಂದ ನಾನು ಮನೆಯಲ್ಲಿ 1 ಅವರ್ ನಾನು ಮನೆ ಕ್ಲೀನಿಂಗ್ ಇಟ್ಕೊಂತೀನಿ. ಕ್ಲೀನಿಂಗ್ ಅಂದ್ರೆ ಏನು, ಬರೀ ಗುಡಿಸಿ ಒರೆಸೋ ಕ್ಲೀನಿಂಗ್ ಅಲ್ಲ. ಕ್ಲೀನಿಂಗ್ ಅಂದ್ರೆ ಬೇಡ್ದಿರೋ ವಸ್ತುಗಳನ್ನೆಲ್ಲ ತೆಗೆದು ಹಾಕ್ಬಿಡ್ತೀನಿ. ಏನಕ್ ಬೇಕದು ಅನ್ವಾಂಟೆಡ್, ಸುಮ್ನೆ ಮನೆಗೊಂದ್ ಭಾರ, ಮನೆಗೊಂದ್ ಕಸ ಅಷ್ಟೇನೆ. ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮನೆ ಕ್ಲೀನ್ ಆಗಿ ನೀಟ್ ಆಗಿರುತ್ತೋ ನಮ್ಮ ಮನಸ್ಸುನು ಅಷ್ಟೇ ನೀಟಾಗಿ ಕ್ಲೀನ್ ಆಗಿ ಇರುತ್ತೆ. ಬೇಡ್ದಿರೋದನ್ನೆಲ್ಲ ಡಿಸ್ಪೋಸ್ ಮಾಡ್ಬಿಡ್ಬೇಕು. ಆ ಡಿಸ್ಪೋಸ್ ಮಾಡೋದು ಮತ್ತೆ ಯಾವ ತರ ಡಿಸ್ಪೋಸ್ ಮಾಡ್ಬೇಕು, ಯಾರಿಗೆ ಅದ್ರದ್ದು ನೀಡ್ ಇರುತ್ತೆ. ನಮಗೆ ಬೇಡವಾಗಿರ್ಬಹುದು, ಎಷ್ಟೋ ಜನಕ್ಕೆ ಅದು ಬೇಕಾಗಿರುತ್ತೆ. ಸೊ ಅಂತವ್ರನ್ನ ನೋಡಿ ಕೊಡೋದು ಸಹ ಒಂದು ಆರ್ಟ್. ಇಲ್ಲ ತೀರಾ ಯಾರಿಗೂ ಕೆಲ್ಸಕ್ ಬರಲ್ಲ ಅಂದ್ರೆ ತೆಗ್ದಾಕ್ಬಿಡ್ಬೇಕು. ಬೇರೆಯವ್ರಿಗೆ ಕೆಲ್ಸಕ್ ಬರುತ್ತೆ ಅಂತ ಅನ್ಸಿದ್ದನ್ನೆಲ್ಲಾನು ತೆಗೆದಿಟ್ಟು ನಾವು ಬೇರೆಯವ್ರಿಗೆ ಕೊಡ್ತಾ ಹೋಗ್ಬೇಕು. ಈ ತರ ಡೈಲಿ ನಾವ್ ಹೇಗೆ ಮೆಡಿಟೇಷನ್ ವಿತೌಟ್ ಫೇಲ್ ಮಾಡ್ತೀವಿ, ಈ ತರ ಮೆಡಿಟೇಷನ್ ಏನಕ್ ಮಾಡ್ತೀವಿ, ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೊಳಕ್ಕೆ. ಸೊ ಈ ಕ್ಲೀನಿಂಗ್ ಏನು, ಮನೆಯಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಯಾವ್ದಿದ್ರು ಬೇಡ್ದಿರೋದನ್ನೆಲ್ಲ ಅವಾಗ ತೆಗೆದು ಹಾಕ್ತಾ ಇರ್ಬೇಕು. ಎಲ್ಲ ನಂಗ್ ಬೇಕು ಅಂತ ತುಂಬಿಸ್ಕೊಳ್ಳೋದು ಬೇಡ. ಈ ಚಾಲೆಂಜ್ ಯಾರು ತಗೊಂಡು ಬೇಕಾದ್ರೆ ಮಾಡ್ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟದು. ಮನೆ ಮನಸ್ಸು ಎರಡೂನು ಕ್ಲೀನ್ ಆಗುತ್ತೆ. ಸೊ ಇಲ್ಲಿ ಇದನ್ನ ನಾವ್ ಅಷ್ಟೇ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಮತ್ತೆ ಬುಕ್ಸ್ ಓದೋದಿರ್ಬೋದು, ಸಜ್ಜನ ಸಾಂಗತ್ಯ ಇರ್ಬೋದು, ಯಾವ್ದೇ ಅಷ್ಟೇ, ಇದು ಅಷ್ಟೇ ಒಂದು ಲಿಮಿಟ್ ಆಗಿ ಇರ್ಬೇಕು. ಮಿನಿಮಮ್ ದಿನಕ್ಕೆ 1 ಅವರ್ ಎಲ್ಲಾನು ಬೇಕು. ಮ್ಯಾಕ್ಸಿಮಮ್ ಅಂದ್ರೆ ದಿನವಿಡೀ ನಾನು ಇದ್ರಲ್ಲೇ ಮಾಡ್ತೀನಿ. ಏನೋ ಒಂದು ನಾವು ಎನ್ಲೈಟನ್ ಆಗಕ್ಕೆ ಸ್ವಲ್ಪ, ಅಥವಾ ಇನ್ನೇನೋ ಕಾಯಿಲೆಗಳಿತ್ತು ನಮ್ಗೆ ಅದನ್ನ ಹೋಗಿಸ್ಕೊಳಕ್ಕೆ ಅಂತ ಜಾಸ್ತಿ ಮಾಡ್ತಾ ಇರ್ತೀವಿ, ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತೀವಿ. ಹಂಗಂತಂದ್ಬಿಟ್ಟು ದಿನವಿಡೀ ಇನ್ನ ಬೇರೆ ಏನು ಜೀವನಾನೇ ಬೇಡ ಅಂತಂದ್ಬಿಟ್ಟು ನೋಡೋರ್ಗು ಸಾಕಪ್ಪ ಇವ್ರ ಮೆಡಿಟೇಷನ್ ಕತೆ ಅಂತ ಅನ್ಸೋಂಗು ಮಾಡ್ಬಾರ್ದು. ಎಷ್ಟು ಬೇಕೋ ಅಷ್ಟು ಅಳವಡಿಸ್ಕೊಂಡು ಎಲ್ಲಾ ತರ ಜೀವನನು ನಾವು ಎಂಜಾಯ್ ಮಾಡೋದನ್ನ ಕಲಿಬೇಕು. ಇಲ್ಲಿ ಇನ್ನ ನೋಡ್ತಾ ಹೋದ್ರೆ ಗ್ರೀಡ್ ಅನ್ನೋದನ್ನ ಯಾರಿಗ್ ಜಾಸ್ತಿ ಇರುತ್ತೆ ಗೊತ್ತಾ, ಈ ಗ್ರೀಡ್ ಆ ತರ ಬುದ್ಧಿ ಯಾರಿಗಿರುತ್ತೆ ಅಂತಂದ್ರೆ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲದಿರೋರ್ಗೆ, ಅವ್ರ ಮೇಲೆ ಅವ್ರಿಗೆ ಪ್ರೀತಿ ಇಲ್ದಿರೋರ್ಗೆ, ಯಾವಾಗ್ಲೂ ಏನೋ ಒಂದು ಫಿಯರ್ ಅಲ್ಲಿ ಹೆದರಿಕೆಯಲ್ಲೇ ಇರ್ತಾರೆ. ಮುಂದೆ ಏನಾಗ್ಬಿಡುತ್ತೋ, ಬೇಕು ನಾನು ಇಟ್ಕೋಬೇಕು, ಇಟ್ಕೋಬೇಕು, ಮುಂದಿನ ದಿನಗಳು ಹೇಗಿರುತ್ತೋ ಏನೋ, ಆ ತರ ಒಂದು ಭಯ ಫಿಯರ್ ಇರೋರು ಈ ತರ ಒಂದು ಆ ಗ್ರೀಡ್ ಅನ್ನೋ ಇದ್ರಲ್ಲಿ ಇರ್ತಾರೆ. ಸೊ ನಾವೆಲ್ಲ ಕೇಳಿರ್ಬೋದು ಚಿಕ್ಕವರಿರುವಾಗ, ಈ ಒಂದು ಆಮೆ ಮೊಲ ಕತೆ ನೀವೆಲ್ಲ ಕೇಳಿರ್ಬೋದಲ್ವಾ. ಆ ಒಂದು ರೇಸ್, ಅದು ಎರಡ್ರ ಮಧ್ಯೆನೂ ರೇಸ್ ಇರುತ್ತೆ. ಆಮೆ ನಿಧಾನಕ್ಕೆ ಸ್ಟಾರ್ಟಿಂಗ್ ಇಂದ ಕಡೆಯವರ್ಗುನು ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ಮೊಲ ಏನ್ ಮಾಡುತ್ತೆ, ಫಾಸ್ಟ್ ಆಗಿ ಹೋಗ್ಬಿಟ್ಟು ಸುಸ್ತಾಗಲ್ಲ, ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಅಯ್ಯೋ ಅದ್ ಬರೋಷ್ಟ್ರಲ್ಲಿ ಹೋಗೋಣ ಬಿಡು ಅಂತ ನಿದ್ದೆಗೆ ಹೋಗ್ಬಿಡತ್ತೆ ಲೇಸಿಯಾಗಿ. ಅಲ್ಲೇನಾಗುತ್ತೆ, ಅದ್ ಎದ್ದೇಳಷ್ಟ್ರಲ್ಲಿ ಆಮೆ ಮುಂದಕ್ಕೆ ಹೋಗಿರುತ್ತೆ. ಈ ಸ್ಟೋರಿ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಸೊ ಇದು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ನೋಡಿದ್ರೆ ಈ ಸ್ಟೋರಿ ತುಂಬಾನೇ ಇಂಪ್ಯಾಕ್ಟ್ ನಮ್ ಜೀವನದಲ್ಲಿ. ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ನಾವ್ ಎಷ್ಟು ನಿಧಾನವಾಗಿ
ಕಂಟಿನ್ಯೂಸ್ ಅಂದ್ರೆ ನಮ್ ಕೆಲ್ಸ ಕಂಟಿನ್ಯೂಸ್ ಇರ್ಬೇಕು, ಆದ್ರೆ ಹರಿಬರಿ ಇರಬಾರ್ದು, ನಿಧಾನವಾಗಿ ಮಾಡ್ತಾ ಹೋಗ್ಬೇಕು. ಅದು ಧ್ಯಾನನೇ ಆಗಿರ್ಬೋದು, ಬೇರೆ ಯಾವ್ದೇ ಕೆಲ್ಸನೂ ಆಗಿರ್ಬೋದು. ನಂಗೆ ಇವತ್ತೇ ಆಗ್ಬಿಡ್ಬೇಕು, ನಾಳೆನೇ ಆಗ್ಬಿಡ್ಬೇಕು ಎಲ್ಲಾ ಎಕ್ಸ್ಪೀರಿಯನ್ಸ್ ಅಂತ ಒಂದಿನ 10 ಗಂಟೆ ಮಾಡಿ, ಒಂದಿನ 3 ಅವರ್ಸ್ ಮಾಡಿ, ಒಂದಿನ 2 ಅವರ್ಸ್ ಮಾಡಿ, ಒಂದಿನ ಮಾಡ್ದೇನೆ ಇರೋದು, ಈ ತರ ಎಲ್ಲ ಆ ಸಿಸ್ಟಮ್ಗಳು ಬೇಡ. ನಾವು ಮಾಡ್ತೀವಿ ಅಂದಾಗ ಕನ್ಸಿಸ್ಟೆಂಟ್ ಆಗಿ ಅದ್ ನಿರಂತರವಾಗಿ ಸಾಗ್ತಾ ಇರ್ಬೇಕು. ಒಂದಿನ ಮಾಡಿ ಒಂದಿನ ಬಿಡೋಂಥದ್ದು ಆಗ್ಬಾರ್ದು. ನಾವು ಆಮೇಲೆ ಎಕ್ಸಾಂಪಲ್ ತಗೊಂಡು ಸ್ಲೋ ಅಂಡ್ ಸ್ಟಡಿ, ನಿಧಾನ ಆದ್ರೂ ಪರವಾಗಿಲ್ಲ, ನಮ್ಮ ಜರ್ನಿ ಸ್ಟಡಿ ಆಗಿರ್ಬೇಕು. ಅದು ನಿಲ್ಲಿಸಬಾರ್ದು, ಮಧ್ಯದಲ್ಲಿ ಯಾವ್ದನ್ನು ನಿಲ್ಲಿಸಬಾರ್ದು. ಈ ಧ್ಯಾನನೂ ಅಷ್ಟೇ, ನಾನು ಆಗ್ಲೇ ಹೇಳ್ದಂಗೆ ಮನೇಲಿ ಬೇಡ್ದಿರೋ ಕಸಾನ ತೆಗ್ದು ಹಾಕೋದ್ರಲ್ಲೂ ಅಷ್ಟೇನೆ, ಅದು ಡೈಲಿ ಇರ್ಬೇಕು. ಯಾವತ್ತೋ ಒಂದು ದಿನದ ಕೆಲಸ ಮಾತ್ರ ಅಲ್ಲಿ ಆಗ್ಬಾರ್ದು. ಸೊ ಇಲ್ಲಿ ಸೋಂಬೇರಿಗಳಾಗ್ಬಾರ್ದು, ಯಾವಾಗ್ಲೂ ಸೋಂಬೇರಿಗಳಾಗ್ಬಾರ್ದು. ಮತ್ತೆ ಓವರ್ ಕಾನ್ಫಿಡೆಂಟ್, ಕೆಲವ್ರಿಗೆ ಓವರ್ ಕಾನ್ಫಿಡೆಂಟ್ ಇರುತ್ತೆ. ಆ ಓವರ್ ಕಾನ್ಫಿಡೆಂಟ್ ಇಂದಾನು ಜೀವನ ತುಂಬಾ ಜನ ಹಾಳು ಮಾಡ್ಕೊಂತಾ ಇರ್ತಾರೆ. ಸೊ ಓವರ್ ಕಾನ್ಫಿಡೆಂಟ್ ಇರಬಾರ್ದು, ಲೇಸಿನೆಸ್ ಇರಬಾರ್ದು. ಮತ್ತೆ ನಾವು ಈ ಆರೋಗಂಟ್ ಅಂತ ಹೇಳ್ತಾರೆ ನೋಡಿ, ತುಂಬಾ ಜಂಬ ಅಥವಾ ದಿಮಾಕ್ ಅಂತೀವಿ ಅಥವಾ ಅಹಂಕಾರ ಅಂತೀವಿ, ಆ ಒಂದು ನೇಚರು ಕ್ಯಾರೆಕ್ಟರು ಇರಬಾರ್ದು. ನಾವು ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡ್ಲಿ, ಏನೇ ಮಾಡ್ಲಿ, ಈ ಆರೋಗ್ಯನ್ಸಿ ಅನ್ನೋದು, ಜಂಬ ಅನ್ನೋದು, ಅಹಂಕಾರ ಅನ್ನೋದು ನಮ್ಮ ಹತ್ರನು ನಾವು ಸುಳಿಯಕ್ಕೆ ಬಿಡಬಾರ್ದು. ಯಾಕಂದ್ರೆ ನಮಗಿನ್ನ ಜಾಣರು ತುಂಬಾ ಜನ ಇರ್ತಾರೆ, ನಮಗಿನ್ನ ತಿಳ್ಕೊಂಡವ್ರು ತುಂಬಾ ಜನ ಇರ್ತಾರೆ. ಸೊ ಅವ್ರನ್ನ ನೋಡ್ಕೊಳ್ತಾ ನಾವ್ ಹೇಗೆ ಬಿಹೇವ್ ಮಾಡ್ಬೇಕು ಆ ತರ ಬಿಹೇವ್ ಮಾಡ್ತಾ ಇರ್ಬೇಕು. ಮತ್ತೆ ಯಾವಾಗ್ಲೂ ನಾವು ನಮ್ಮ ಮೈಂಡ್ ಅನ್ನ ಓಪನ್ ಮೈಂಡ್ ಆಗಿ ಇಟ್ಕೋಬೇಕು. ಯಾವಾಗ್ಲೂ ಮೈಂಡ್ ಅಲ್ಲೂ ಅಷ್ಟೇ, ಅಲ್ಲೂ ಗ್ರೀಡ್ ಆಗಿರ್ಬಾರ್ದು. ನಮಗೆ ಏನೇ ಗೊತ್ತಿದ್ರು ಕೆಲವರೆಲ್ಲ ಆ ವಿಷಯ ಗೊತ್ತಿರೋದನ್ನ ತಾವು ಮಾತ್ರ ಇಟ್ಕೊಂಡು ಕೂತಿರ್ತಾರೆ, ಬೇರೆಯವ್ರಿಗೆ ಹೇಳ್ಕೊಡಕ್ಕೆ ಇಷ್ಟಪಡಲ್ಲ. ಮತ್ತೆ ಅವ್ರು ಉದ್ಧಾರ ಆಗ್ಬಿಟ್ರೆ ಅನ್ನೋ ನೇಚರ್ ಎಷ್ಟೋ ಜನದಿರುತ್ತೆ. ಸೊ ಅದು ತುಂಬಾ ತಪ್ಪು. ಅದ್ರಲ್ಲೂ ಸಹ ನೀಡ್ ಅಂಡ್ ಗ್ರೀಡ್, ನಾವು ಕಲ್ತಿರೋದನ್ನ ಬೇರೆಯವ್ರಿಗೆ ಹಂಚ್ಬೇಕು. ಯಾವುದೇ ಒಂದು ಜ್ಞಾನ, ಈಗ ನಮಗೆ ಗೊತ್ತಿದೆ ಒಂದು, ಅದು ಚೆನ್ನಾಗಿ ಅಂದ್ರೆ ನನಗೆ ಯೂಸ್ಫುಲ್ ಆಗಿದೆ, ಸಾಕಷ್ಟು ನಾಲೆಡ್ಜ್ ನಾನು ತಿಳ್ಕೊಂಡಿದ್ದೀನಿ ಅಂದಾಗ ಆ ನಾಲೆಡ್ಜ್ ನ ನಾವು ಬೇರೆಯವ್ರಿಗೆ ಅದನ್ನ ಸಹ ಶೇರ್ ಮಾಡ್ಬೇಕು. ಅದ್ರಲ್ಲೂ ಗ್ರೀಡಿನೆಸ್ ತೋರಿಸ್ಕೊಂಡು ನಾನ್ ಮಾತ್ರ ತಿಳ್ಕೊಂತೀನಿ, ನಾನ್ ಮಾತ್ರ ಮಾಡ್ಕೊಂತೀನಿ ಅಂದ್ರೆ ಅದು ಕೆಟ್ಟದು. ಆ ಅಭ್ಯಾಸನೂ ಬೇಡ. ಸೊ ಹಾಗಾಗಿ ನಮ್ಮ ಜೊತೆ ಇರುವವರು, ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಮನೆಯಲ್ಲಿ ವಾತಾವರಣ, ನಮ್ಮ ಮನೆಯವ್ರ ಜೊತೆ ಚೆನ್ನಾಗಿರ್ಬೇಕು ರಿಲೇಶನ್ಶಿಪ್, ನಮ್ಮ ಸುತ್ತಮುತ್ತಲಿರೋ ಜನಗಳ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು. ಕಾಲೇಜು ಸ್ಕೂಲ್ಗಳಿಗೆ ಹೋಗೋರಾದ್ರೆ ಆ ಒಂದು ನಿಮ್ಮ ಸರೌಂಡಿಂಗ್ ಫ್ರೆಂಡ್ಸ್ ಜೊತೆ ತುಂಬಾ ಚೆನ್ನಾಗಿ ನಾವು ಎನ್ವಿರಾನ್ಮೆಂಟ್ ಬಿಲ್ಡ್ ಮಾಡ್ಕೋಬೇಕಾಗತ್ತೆ ನಮಗೆ ನಾವು. ಸೊ ಹಾಗಾಗಿ ಈ ಒಂದು ನೀಡ್ ಗ್ರೀಡ್ ಯಾವಾಗ್ಲೂ ಅದು ಒಂದ್ಸಲಿ 2 ಸಲಿ ಅಂತಲ್ಲ, ಲೈಫ್ ಲಾಂಗು ನಾವ್ ಇದನ್ನ ಕಡೆ ಪ್ರತಿರೋವರ್ಗುನು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋಣ, ಎಕ್ಸ್ಟ್ರಾ ಇರೋದನ್ನೆಲ್ಲಾನು ಬೇರೆಯವ್ರಿಗೆ ಕೊಟ್ಟು ಬಿಡೋಣ. ಯಾರಿಗೆ ಅದ್ರದ್ದು ನೆಸೆಸಿಟಿ ಇದೆಯೋ ಅವ್ರಿಗೆ ಕೊಡ್ಬೇಕು. ಅದು ತಿಳ್ಕೊಬೇಕು, ಯಾರಿಗ್ ಕೊಡೋದು ಅನ್ನೋದು ಒಂದು ಆರ್ಟ್. ಬರೀ ಹೊಟ್ಟೆ ತುಂಬದವನ್ಗೆ ಕೊಡೋದಲ್ಲ, ಎಲ್ಲಿ ಯಾರಿಗ್ ಕೊಡ್ಬೇಕೋ ಅವ್ರಿಗೆ ನಾವು ಸರಿಯಾದ ಪರ್ಸನ್ಗೆ ಸೇರ್ತಾ ಇದೆಯಾ ಇಲ್ವಾ ಅಂತ ನೋಡಿ ಕೊಡ್ಬೇಕು. ಮತ್ತೆ ಇದೆಲ್ಲ ಎಕ್ಸಸ್ ಆದ್ಮೇಲೆ, ಈಗ ನಾನ್ ತುಂಬಾ ಗಟ್ಮುಟ್ಟಾಗಿದ್ದೀನಿ, ನನ್ ಮನೆ ಕೆಲ್ಸ ಎಲ್ಲ ಮಾಡೋ ಹೋಗಿರುತ್ತೆ, ಬೇಕಾಗಿರೋ ಕೆಲ್ಸಗಳು ನಾನು ಏನೇನು ಬೇಸಿಕ್ ಮನೆದೆಲ್ಲ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಕೆಲ್ಸ ಇದೆಯಲ್ಲ, ಅಯ್ಯೋ ಟೈಮ್ ಇದೆಯಲ್ಲ, ಸುಮ್ನೆ ಮಲ್ಕೊಂಡು ನಿದ್ದೆ ಹೋಗೋದಾ? ಖಂಡಿತ ಅದು ಮಾಡ್ಬಾರ್ದು. ಆ ಎಕ್ಸ್ಟ್ರಾ ಟೈಮ್ ಏನ್ ನಮ್ಮ ಹತ್ರ ಸಿಗುತ್ತೆ ಅದನ್ನ ಸರ್ವಿಸ್ ಅಲ್ಲಿ ತೊಡಗಿಸ್ಕೋಬೇಕು. ಯಾವ ತರ ಸರ್ವಿಸ್? ಎನಿ ಸರ್ವಿಸ್, ಯಾವ ಸರ್ವಿಸ್ ಆದ್ರೂ ಆಗಿರಬಹುದು. ಮನೆ ಸುತ್ತು ಕ್ಲೀನ್ ಮಾಡೋದಿರ್ಬಹುದು, ಅಥವಾ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಹೊರಗಡೆ ಗಲೀಜಿದ್ರೆ ಅಲ್ಲಿ ಕ್ಲೀನ್ ಮಾಡೋದಿರ್ಬಹುದು, ಅಥವಾ ರೋಡಲ್ಲಿ ನಿಂತ್ಕೊಂಡು ಯಾರು ಕೈಲಾಗ್ತಿರೋರಿದ್ರೆ ಕುರುಡ್ರು ಇರ್ಬಹುದು, ಅಂತವ್ರು ಯಾರು ಅವ್ರಿಗೆ ದಾರಿ ತೋರ್ಸೋದಿರ್ಬಹುದು. ಯಾವ್ದಾರು ಒಂಥರ ಸೇವೆ. ಇಲ್ಲ ಎಲ್ಲರೂ ದೇವಸ್ಥಾನಗಳಲ್ಲಿ ಅಲ್ಲಿ ಹೋಗಿ ಕ್ಲೀನ್ ಮಾಡೋದು, ಕ್ಲೀನಿಂಗಿಗೆ ಹೆಲ್ಪ್ ಮಾಡೋದು, ಪ್ರಸಾದ ಹಂಚೋದು, ಏನೋ ಒಂದು ಸೇವೆ, ನಮ್ಮ ಕೈಯಲ್ಲಾದಷ್ಟು ಸೇವೆನ ನಾವು ಮಾಡ್ಬೇಕು. ಅದ್ ಯಾವ್ದು ಆಗಲ್ಲಪ್ಪ, ನಂಗೆ ಆಚೆ ಹೋಗಕ್ಕೆ ಆಗಲ್ಲ, ಮನೆಯಲ್ಲೇ ಇರ್ತೀನಿ, ಸಾಕಷ್ಟು ಟೈಮ್ ಇದೆ ಅಂದ್ರೆ ಧ್ಯಾನವನ್ನ ಹೇಳ್ಕೊಡಿ. ಅದು ಮಾಡ್ಬೋದಲ್ಲ, ಮನೇಲಿ ಕುತ್ಕೊಂಡೆ ಹೇಳ್ಕೊಡ್ಬೋದು, ಫೋನ್ ಮಾಡ್ದವ್ರು ಹೇಳ್ಬೋದು, ಯಾರಿಗಾರು ಹೇಳ್ಬೋದು. ಸೊ ಈ ಒಂದು ಸೇವೆ ಅನ್ನೋದು, ಯಾವ್ದಾದ್ರೂ ಒಂದು ಸೇವೆಯಲ್ಲಿ ನಾವು ತೊಡಗಿಕೊಂಡಿರ್ಬೇಕು. ಸರ್ವಿಸ್ ಅನ್ನೋದು ಅಟ್ಮೋಸ್ಟ್, ಅದು ಎಲ್ಲದಕ್ಕಿಂತ ದೊಡ್ಡದಾಗಿರುವಂತಹ ಸೇವೆ ಅದು. ಸೊ ನಾವು ದಿನ ಈಗ ಏನ್ ಚೆಕ್ ಮಾಡ್ಕೋಬೇಕು? 3 ತರದ್ದು ನಾವು ದಿನ ಚೆಕ್ ಮಾಡ್ಬೇಕು. ಒಂದು, ಮನೆ ದಿನ 1 hour ಏನಾರು ಆಗಿರ್ಲಿ ಕೆಲ್ಸ, ಯಾವ ರೂಮಿಂದಾರು ಸ್ಟಾರ್ಟ್ ಮಾಡಿ, ಎಲ್ಲಿಂದಾರು ಸ್ಟಾರ್ಟ್ ಮಾಡಿ, ನೋಡ್ಕೊಂಡು ಬೇಡದಿರೋದೆಲ್ಲ ತೆಗೆದಾಕಿ ಡಿಸ್ಪೋಸ್ ಮಾಡೋದು ಒಂದು. ಇನ್ನೊಂದು, ಬಿಡದೆ ನಿರಂತರವಾಗಿ ಕನ್ಸಿಸ್ಟೆಂಟ್ ಆಗಿ ಕರೆಕ್ಟ್ ಆಗಿ ಎಷ್ಟೊತ್ತು ಧ್ಯಾನ, ಮಿನಿಮಮ್ ಅಂತೂ 1 hour ಧ್ಯಾನ ಮಾಡಂಗೆ ನೋಡ್ಕೋಬೇಕು. ನಾವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು 2-3 ದಿನಾನೋ ಅಥವಾ ಒಂದು 10 days 3-4 hours ಮಾಡ್ಬಿಟ್ಟು ಆಮೇಲೆ ಫುಲ್ ಬಿಟ್ಟೇ ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಮಿನಿಮಮ್ 1 hour ಮಾಡ್ಲೇಬೇಕು. ಯಾವ್ದೋ ಒಂದು ನಾವು ಸಂಕಲ್ಪಕ್ಕೆ ಏನೋ ಇಟ್ಕೊಂಡು 3 hours ಒಂದ್ ಸ್ವಲ್ಪ ದಿನ ಮಾಡ್ತೀವಿ ಸರಿ, ಆದ್ರೆ ಅದಾದ್ಮೇಲೂ ಸಹ ಇಷ್ಟು ದಿನ 3 hours ಮಾಡಿದ್ನಲ್ಲ, ಇನ್ನೊಂದು 6 ತಿಂಗಳು ಬ್ರೇಕ್ ತಗೊಳ್ಳೋಣ ಅಂತಂದ್ರೆ ಆಗಲ್ಲ. ಸೊ ಬೇರೆ ಟೈಮಲ್ಲಿ ದಿನಕ್ಕೆ 1 hour ಆದ್ರೂ ನಾವು ಧ್ಯಾನವನ್ನ ಮಾಡ್ಬೇಕು. ಪುಸ್ತಕಗಳನ್ನ ಓದೋದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿನ ದಿನ ಯಾರು ಬುಕ್ಸ್ ಓದ್ತಾ ಇಲ್ಲ, ಅಥವಾ ಓದ್ತಿರೋರು ಎಷ್ಟು ಜನ?
ಬುಕ್ಸ್ ಓದ್ತಿರೋರು ಹ್ಯಾಂಡ್ ರೈಸ್ ಮಾಡಿ. ತುಂಬಾನೇ ಇಂಪಾರ್ಟೆಂಟ್ ಇದು, ಬುಕ್ಸ್ ಅನ್ನೋದು ಓದ್ಲೇಬೇಕು. ಎಸ್, ಯಾವ ಬುಕ್ಸ್ ಆದ್ರೂ ಸರಿ, ಬುಕ್ಸ್ ಓದ್ಲೇಬೇಕು. ಓಕೆ ಓಕೆ ಮಾಸ್ಟರ್ಸ್, ಅದೇ ನೋಡಿ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಇಷ್ಟೊಂದ್ ಜನ ಇರೋದ್ರಲ್ಲಿ ಹ್ಯಾಂಡ್ ರೈಸ್ ಮಾಡಿರೋದು ಬರೀ ಓಕೆ ಓಕೆ ಮಾಸ್ಟರ್ಸ್, ಓಕೆ ಗ್ರೇಟ್. ನಿಯರ್ಲಿ 80% ಇದ್ದೀರಾ. ಇಷ್ಟರಲ್ಲಿ ನೀವು ಇಷ್ಟು ಜನ ಇವಾಗ ಹ್ಯಾಂಡ್ ರೈಸ್ ಮಾಡಿದೀರಾ. ಓಕೆ, ಚಾಟ್ ಅಲ್ಲೂ ಹಾಕ್ತಾ ಇದಾರೆ ಓದ್ತಿದೀವಿ ಅಂತ. ವೆರಿ ಗುಡ್. ಓದ್ತಿರೋರು ಒಳ್ಳೇದು, ಕಂಟಿನ್ಯೂ ಮಾಡಿ. ಇನ್ನ ಯಾರು ಓದ್ತಾ ಇಲ್ಲ, ಆ ಬುಕ್ಸ್ ನಾವು ಲೈಫ್ ಲಾಂಗ್ ಓದ್ಬೇಕು. ಇನ್ ಕೇಸ್ ನಿಮ್ ಮನೇಲಿ ಬುಕ್ ಇಲ್ಲ, ಒಂದ್ 4-5 ಬುಕ್ಸೇ ಇದೆ ಅಂತ ಅನ್ಕೊಳ್ಳಿ, ಅದನ್ನೇ ಮತ್ತೆ 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 ಓದ್ತಾ ಇರಿ. ಯಾಕೆ ಓದ್ತಾನೆ ಇರ್ಬೇಕು? ಗೊತ್ತಿದ್ದನ್ನೇ ಮತ್ತೆ ಯಾಕೆ ಓದ್ಬೇಕು ಅಂತಂದ್ರೆ, ನಾವು ಡೇ ಬೈ ಡೇ ನಮ್ಮ ಸೋಲ್ ಎವಲ್ಯೂಷನ್ ಆಗ್ತಾ ಸೇಮ್ ಬುಕ್ ನ ನೀವು 6 ತಿಂಗಳ ಹಿಂದೆ ಓದಿದ್ರುನು ಆಗ್ಲೇ ಬೇರೆ ತರ ನೀವ್ ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ಈಗ ಮತ್ತೆ ಓದಿದ್ರೆ ಈಗ್ಲೇ ನಿಮಗೆ ಬೇರೆ ತರ ಅರ್ಥ ಆಗ್ತಾ ಇರುತ್ತೆ ಅದು. ಸೊ ಹಾಗಾಗಿ ಆ ಬುಕ್ಸ್ ಓದಿದ್ರು ಪರವಾಗಿಲ್ಲ, ಬೇರೆ ಬುಕ್ಸ್ ಓದಿದ್ರೆ ಒಳ್ಳೇದು, ನಾಲೆಡ್ಜ್ ಗೇನ್ ಮಾಡ್ತಾ ಇರ್ತೀರಾ. ಇನ್ ಕೇಸ್ ಓದಿರೋ ಬುಕ್ಕೇ ನನ್ನ ಹತ್ರ ಇದೆಯಪ್ಪ, ಇನ್ಯಾವ್ದು ಇಲ್ಲ ಅಂದ್ರೂ ಅದನ್ನೇ ಓದಿ. ತಿಳ್ಕೊಂಡಿರೋ ಸಬ್ಜೆಕ್ಟೇ ತಿಳ್ಕೊಂತಾ ಇರಿ, ಕೇಳ್ಕೊಂತಾ ಇರಿ, ಓದಿರೋದನ್ನೇ ಓದ್ತಾ ಇರಿ. ಯಾಕೆ ಅಂದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಏನಾಗಿರುತ್ತೆ, ಡೇ ಬೈ ಡೇ ತುಂಬಾ ಇಂಪ್ರೂವ್ ಆಗಿರುತ್ತೆ. ಆಗ ನಾವು ಧ್ಯಾನಕ್ ಬರೋ ಮುಂಚೆ ಒಂದು ಬುಕ್ ಓದಿರ್ತೀರಾ ಸಪೋಸ್, ಆವಾಗ ನೀವ್ ಅರ್ಥ ಮಾಡ್ಕೊಂಡಿದ್ ರೀತಿನೇ ಬೇರೆ ಇರುತ್ತೆ. ಈಗ ಧ್ಯಾನಕ್ ಬಂದು ಅದು ಇಷ್ಟು ವರ್ಷ ಅಥವಾ ಇಷ್ಟು ತಿಂಗಳುಗಳಾದ್ಮೇಲೆ ಓದಿದ್ರೆ ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಪರವಾಗಿಲ್ಲ, ಓದಿದ್ ಬುಕ್ಕೇ ಇದ್ರೂ ಪರವಾಗಿಲ್ಲ, ಕೇಳಿದ ವಿಡಿಯೋಸೇ ಇದ್ರೂ ಪರವಾಗಿಲ್ಲ, ಮತ್ತೆ ಮತ್ತೆ ಕೇಳಿ ಮತ್ತೆ ಓದ್ತಾ ಇರಿ. ಈ ಒಂದು ಅಭ್ಯಾಸನ ಮುಂದುವರಿಸ್ಕೊಡಿ ಮಾಸ್ಟರ್ಸ್. ಏನೇ ಒಂದು ನಮ್ಮ ಮನೆ ಆಗಿರ್ಲಿ, ಮನಸ್ಸಾಗಿರ್ಲಿ, ಎಲ್ಲಾನು ಎಷ್ಟು ಫ್ರೀ ಆಗಿರುತ್ತೆ ಅಷ್ಟು ಲೈಫ್ ಸ್ಮೂತ್ ಆಗಿ ಸಾಫ್ಟ್ ಆಗಿ ಹೋಗ್ತಾ ಇರುತ್ತೆ. ನಾವೊಂದು ಟ್ರಿಪ್ಪಿಗೆ ಹೋಗ್ವಾಗ್ಲಾ, ಟೂರ್ಗೆ ಹೋಗ್ವಾಗ್ಲೂ ಅಷ್ಟೇ ಅಲ್ವಾ, ನಮ್ ಬ್ಯಾಗೇಜಸ್ ಎಷ್ಟು ಕಡಿಮೆ ಇದ್ರೆ ಅಷ್ಟು ಲೈಟ್ ಫೀಲ್ ಆಗ್ತೀವಿ, ಅಷ್ಟು ಹಾಯಾಗಿ ಓಡಾಡ್ತಿರ್ತೀವಲ್ವಾ. ಅದೇ ಬೆನ್ ತುಂಬಾ ಲಗೇಜ್ ಇಟ್ಕೊಂಡು, ಕೈ ತುಂಬಾ ಸುಟ್ಕೇಸ್ಗಳು ಇಟ್ಕೊಂಡು ಜಾಸ್ತಿ ಹೊತ್ತು ನಮ್ಗೆ ಓಡಾಡಕ್ ಆಗಲ್ಲ ಅಲ್ವಾ. ಸೊ ಹಾಗೇನೆ ಸೇಮ್ ನಮ್ಮ ಮನಸ್ಸನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಮೆಡಿಟೇಷನ್ ಮಾಡಿ, ಮನೆ ಕ್ಲೀನ್ ಆಗಿರ್ಬೇಕು ಅಂತಂದಾಗ, ಯಾವಾಗ್ಲೂ ಪಾಸಿಟಿವ್ ವೈಬ್ಸ್ ಇಂದ ಕೂಡಿರ್ಬೇಕು ಅಂತಂದಾಗ, ಮನೆಯಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಯಾವ್ದೇ ಇರ್ಲಿ ನಮ್ ನೀಡಿಗಿನ್ನ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ಎಕ್ಸ್ಪೋಸ್ ಮಾಡ್ತಾನೆ ಇರೋಣ. ಸೊ ಇಲ್ಲಿ ಅಲ್ಟಿಮೇಟ್ ಜಾಯ್ ಯಾವ್ದು, ಇದೆಲ್ಲ ಮೀರಿ ಇದ್ರ ಜೊತೆಗೆ ಏನು ಅಲ್ಟಿಮೇಟ್ ಜಾಯ್ ನಮಗೆ ಸಿಗೋದು ಯಾವ್ದ್ರಿಂದ ಅಂತಂದಾಗ, ನಮ್ಮ ಹತ್ರ ಯಾವ್ದು ಎಕ್ಸೆಸ್ ಆಗಿದೆ ಅದನ್ನ ಸರ್ವಿಸ್ ರೂಪದಲ್ಲಿ ಮಾಡೋದು. ಎಕ್ಸೆಸ್ ಆಗಿ ಅಂದ್ರೇನು, ನಾನ್ ಶಕ್ತಿ, ಯಂಗ್ಸ್ಟರ್ಸ್ ಇರಬಹುದು, ತುಂಬಾ ಎನರ್ಜೆಟಿಕ್ ಆಗಿರ್ತೀರಾ, ನಿಮ್ ಕೆಲ್ಸ ಎಲ್ಲ ಮಾಡಾಗಿ, ಓದ್ಕೊಳ್ಳೋದಾಗಿ, ಕಾಲೇಜ್ಗೆ ಹೋಗಿ ಎಲ್ಲ ಆದ್ಮೇಲೂ ನಿಮ್ಗಿನ್ನ ಟೈಮು ಇರುತ್ತೆ, ಎನರ್ಜಿ ಇರುತ್ತೆ. ಸೊ ಆ ತರದವ್ರು ಏನ್ ಮಾಡ್ಬೇಕು, ಬೇರೆಯವ್ರಿಗೆ ಸಹಾಯವನ್ನ ಮಾಡ್ಬೇಕು. ಯಾವಾಗ ನಿಸ್ವಾರ್ಥದಿಂದ ನಾವು ನಮ್ಮ ಹತ್ರ ಎಕ್ಸೆಸ್ ಇರೋದನ್ನ ಬೇರೆಯವ್ರಿಗೆ ಶೇರ್ ಮಾಡ್ತೀವೋ ಅದು ಅಲ್ಟಿಮೇಟ್ ಜಾಯ್, ಅದು ಅಲ್ಟಿಮೇಟ್ ಆನಂದ. ಸೊ ಇದನ್ನ ನಾವೆಲ್ಲಾನು ಅಳವಡಿಸ್ಕೋಬೇಕು. ನಾಲೆಡ್ಜ್ ವೈಸ್ ನಾನು ಅದೇ ಹೇಳಿದ್ದು. ಹೋಗ್ಲಿ, ಏಜ್ ಅಲ್ಲಿ ಈಗ 60 ವರ್ಷ 70 ವರ್ಷ ಇರೋರು ಕೆಲವ್ರು ಇರ್ಬೋದು, ನಾವೆಲ್ಲೋಗಿ ಯಾವ ತರ ಸೇವೆ ಮಾಡ್ಬೇಕು ಅಂತ ಅನ್ನಿಸ್ಬೋದು ನಿಮ್ಗೆ. ಸೊ ಅಂತವ್ರು ನೀವು ತಿಳ್ಕೊಂಡಿರೋ ಜ್ಞಾನವನ್ನ ಹಂಚ್ತಾ ಹೋಗಿ ಬೇರೆಯವ್ರಿಗೆ. ಮನೇಲಿ ಯಾರು ಕೇಳಲ್ಲ ಮೇಡಮ್, ಯಾರಿಗ್ ಹೇಳೋದು ಅಂದ್ರೆ ನಿಮ್ಮ ವಯಸ್ಸಲ್ಲಿ ಇರೋರ ಹತ್ರನೇ ಹಂಚ್ಕೊಳ್ಳಿ. ಫೋನ್ಗಳು ಮಾತಾಡ್ತಿರ್ತೀರಾ, ಫೋನ್ ಮಾತಾಡ್ತಾ ಇರ್ತೀರಾ, ಇಲ್ಲ ಪಾರ್ಕ್ಗಳಿಗೆ ಹೋಗ್ತಿರ್ತೀರಾ, ದೇವಸ್ಥಾನಗಳಿಗೆ ಹೋಗ್ತಿರ್ತೀರಾ, ಆ ಜಾಗದಲ್ಲಾದ್ರೂ ಬೇರೆಯವ್ರು ಕೇಳಲ್ಲ ಅಂದ್ರೆ ನಿಮ್ ಏಜ್ ಅವ್ರು ಅಟ್ಲೀಸ್ಟ್ ನಿಮ್ ಮೆಂಟಾಲಿಟಿ ತರಾನೇ ಅವ್ರು ಇರ್ತಾರಲ್ವಾ, ಒಂದೇ ಏಜ್ ಅವ್ರು ಇದ್ದಾಗ. ಸೊ ಅವ್ರಗಳ ಜೊತೆ ಈ ತರ ಒಂದು ವಿಚಾರಗಳನ್ನ ಹಂಚ್ಕೊಳ್ತಾ ಇರಿ. ನಿಮಗ್ ಗೊತ್ತಿರುವಂತಹ ಈ ಕರ್ಮ ಸಿದ್ಧಾಂತ ಇರ್ಬಹುದು, ಯಾವುದೇ ಒಂದು ಎಷ್ಟೋ ವಿಷಯಗಳನ್ನ ನಾವಿಲ್ಲಿ ಮಾತಾಡಿರ್ತೀವಲ್ಲ, ಅದೆಲ್ಲದನ್ನು ಬೇರೆಯವ್ರಿಗೆ ಹಂಚ್ತಾ ಇರೋಣ ಮಾಸ್ಟರ್ಸ್. ಸೊ ನೀಡ್ ಅಂಡ್ ಗ್ರೀಡ್ ಅಂತಂದ್ರೆ ಬರೀ ದುಡ್ಡಿನ ವಿಷಯ ಒಂದೇ ಅಲ್ಲ, ಪ್ರತಿಯೊಂದ್ರಲ್ಲೂ ಅಪ್ಲೈ ಆಗುತ್ತೆ. ಕೆಲ್ಸದ ವಿಷಯದಲ್ಲೂ ಅಪ್ಲೈ ಆಗುತ್ತೆ, ಸೇವೆ ವಿಷಯದಲ್ಲೂ ಅಪ್ಲೈ ಆಗುತ್ತೆ. ಮತ್ತೆ ಈ ಒಂದು ನಾವು ಹಾಕೊಳ್ಳುವಂತಹ ಬಟ್ಟೆಗಳಿರಬಹುದು, ಒಡವೆಗಳಿರಬಹುದು, ಎಲ್ಲಾನು ಮನೆಯಲ್ಲಿರುವಂತಹ ಸಾಮಾನುಗಳು ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ ಮಾಸ್ಟರ್ಸ್. ಸೊ ಇವತ್ತಿಂದ ನಾವು ಏನ್ ಮಾಡ್ಬೇಕು, ಸೀರಿಯಸ್ ಆಗಿ ಯಾರ್ಯಾರು ಮಾಡ್ತಿರೋ ಗೊತ್ತಿಲ್ಲ, ಸೀರಿಯಸ್ ಆಗಿ ಇದೊಂದು ಟಾಸ್ಕ್ ತಗೊಂಡು ನಾವು ದಿನೇ ಮನೆಯಲ್ಲಿರೋದನ್ನ ಹುಡುಕಿ ಮಿನಿಮಮ್ 1 hour, ಅಥವಾ ತುಂಬಾ ಬಿಸಿ ಇರೋ ಅಂದ್ರೆ ಅಟ್ಲೀಸ್ಟ್ ½ an hour ಮನೆಯಲ್ಲಿ ಈ ತರ ಬೇಡದಿರೋದನ್ನೆಲ್ಲ ತೆಗ್ದಾಕಕ್ಕೆ ಟೈಮ್ ಇಟ್ಕೊಳ್ಳಿ. ಮೆಡಿಟೇಷನ್ ಮಾಡಿ, ಸರ್ವಿಸ್ ಮಾಡಿ ಮಾಸ್ಟರ್ಸ್. ಇಷ್ಟು ಮಾಡ್ತಾ ಇದ್ರೆ ಜೀವನ ಯಾವಾಗ್ಲೂನು ಆನಂದವಾಗಿರುತ್ತೆ. ನಮ್ಮನ್ನ ನಾವ್ ಇನ್ನ ನಾ ಹೇಳ್ದಂಗ ಆಗ್ಲೇ, ಈ ಗ್ರೀಡ್ ಅನ್ನೋದು ಯಾರಿಗ್ ಸೆಲ್ಫ್ ಲವ್ ಇರಲ್ವೋ
ಅಂತವ್ರಿಗೆ ಗ್ರೀಡ್ ಜಾಸ್ತಿ ಇರುತ್ತೆ. ಸೊ ಸೆಲ್ಫ್ ಲವ್ ಬಂದಾಗ ಏನಾಗುತ್ತೆ, ಇದು ಯಾವ್ದ್ರಲ್ಲೂ ನಮ್ಗೆ ಆ ಗ್ರೀಡಿನೆಸ್ ಅನ್ನೋದೇ ಕಾಣಲ್ಲ. ನೀಡ್ ಅನ್ನೋದಿರುತ್ತಷ್ಟೇ, ಇಷ್ಟು ಇದ್ರೆ ಇಷ್ಟು ಸಾಕು ನನಗೆ ಅನ್ನೋದು ಗೊತ್ತಾಗ್ತಾ ಬರುತ್ತೆ ಮಾಸ್ಟರ್ಸ್. ಇದನ್ನ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ಕೊಳ್ತಾ ಹೋಗಿ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಸೊ ಈಗ ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದಿರಿ ಮಾಸ್ಟರ್ಸ್. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಅಂತಂತಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂತಂದ್ರೆ ಹೊರ ಹಾಕುವ ಉಸಿರು, ಸತಿ ಅಂತಂದ್ರೆ ಈ ನಮ್ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಕಡೆ ಗಮನವನ್ನ ಕೊಟ್ಕೊಳ್ತಾ ಆ ಉಸಿರಾಟದ ಜೊತೆನೆ ನಾವು ಕೂಡಿಕೊಂಡು ಇರುವುದು ಮಾಸ್ಟರ್ಸ್. ಹಾಗಾಗಿ ಕಣ್ಮುಚ್ಕೊಂಡಾಗ ನಾನಾ ರೀತಿ ಯೋಚನೆಗಳು ಆಲೋಚನೆಗಳು ಬರ್ತಾ ಇರುತ್ತೆ. ಆ ಆಲೋಚನೆಗಳ ಹಿಂದೆ ನಾವು ಓಡೋದು ಬೇಡ, ನಮ್ಮ ಸಹಜವಾದ ಉಸಿರಾಟದ ಕಡೆ ಗಮನವನ್ನ ತರೋಣ ಮಾಸ್ಟರ್ಸ್. ಧ್ಯಾನ ಮಾಡುವಾಗ ಎಷ್ಟೋ ಜನಕ್ಕೆ ಆ ಒಂದು ಆಲೋಚನೆ ಇನ್ನೂ ಬರ್ತಾ ಇದೆ ಅನ್ನೋದು ಇದ್ದೇ ಇದೆ. ಬಂದ್ರೂ ಪರವಾಗಿಲ್ಲ ಮಾಸ್ಟರ್ಸ್, ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಆಲೋಚನೆ ಬರೋದೇ ನಮ್ಮಿಂದ ಆಚೆ ಹೋಗಕ್ಕೆ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ, ಬಂದಿದ್ದೆಲ್ಲ ಬರಲಿ ಒಳ್ಳೇದಕ್ಕೆ ಅಷ್ಟೇನೆ. ಬಿಟ್ಬಿಟ್ಟು ಉಸಿರಾಟದ ಕಡೆ ಗಮನ ಕೊಡ್ತಾ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಈ ಒಂದು ಗ್ರೂಪ್ ಕಾನ್ಶಿಯಸ್ ಜೊತೆ, ಪತ್ರಿಜಿಯವರ ಕಾನ್ಶಿಯಸ್ ಜೊತೆ ನಾವು ಧ್ಯಾನವನ್ನ ಮಾಡೋಣ. ಸುಂದರವಾದ ಸಂಗೀತದೊಂದಿಗೆ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ವಾಲ್ಯೂಮ್ ತುಂಬಾ ಕಡಿಮೆ ಇದೆ ಅಂತ ಹಾಕಿದೀರಾ, ನಿಮ್ ಸಿಸ್ಟಮ್ ಚೆಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಎಲ್ಲರಿಗೂ ಹಾಗೆ ಇದೆಯಾ ವಾಲ್ಯೂಮ್? ಇನ್ನ ಯಾರಿಗ ಆತರ ಕಡಿಮೆ ಇದೆ? ಮೇಡಮ್ ಯಾರು ಹಾಕಿದೀರಾ ಮೆಸೇಜ್ ಚೆಕ್ ಮಾಡ್ಕೊಳ್ಳಿ, ನಿಮ್ದು ಸಿಸ್ಟಮ್ ಚೆಕ್ ಮಾಡ್ಕೊಳ್ಳಿ. ಗೌರಮ್ಮ ಅವ್ರು ಏನು? ಗೌರಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹ್ಯಾಂಡ್ ರೈಸ್ ಮಾಡಿದೀರಾ? ಓಕೆ ಮಾಸ್ಟರ್ಸ್, ಎಲ್ರು ಹಗುರವಾಗಿ ಕಣ್ಣು ಮುಚ್ಕೊಳ್ಳಿ. ಎರಡು ಕೈಗಳನ್ನ ಬೆರಳೊಳಗೆ ಬೆರಳಾಕೊಂಡು ಕ್ರಾಸ್ ಕುತ್ಕೊಳ್ಳಿ. ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಕುತ್ಕೊಳ್ಳಿ ಮಾಸ್ಟರ್ಸ್. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುತ್ಕೊಳ್ಳಿ. ಕೇವಲ ಉಚ್ಛ್ವಾಸ ನಿಶ್ವಾಸ ಶ್ವಾಸಾನುಸಂಧಾನ. ದೇಹದಲ್ಲಿ ಯಾವುದೇ ರೀತಿ ಬಿಗಿತ ಬೇಡ. ಭೂತ ಭವಿಷ್ಯ ಎಲ್ಲವನ್ನು ಮರೆತು ಬಿಡೋಣ. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ ಮಾಸ್ಟರ್ಸ್. ನಮ್ಮನ್ನ ನಾವು ಸ್ಕ್ಯಾನ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ನಮ್ಮ ನೆತ್ತಿಯ ಭಾಗದಿಂದ ಕಾಲಿನ ಬೆರಳಿನ ಉಗುರಿನವರೆಗೂ ಒಮ್ಮೆ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡ್ಕೊಂಡ್ಬಿಡೋಣ. ಎಲ್ಲಾದ್ರೂ ಬಿಗಿತ ಇದ್ರೆ ಜಸ್ಟ್ ರಿಲ್ಯಾಕ್ಸ್ ದಟ್ ಪಾರ್ಟ್. ಈಗ ಧ್ಯಾನಕ್ಕೆ ಕೂರೋ ಮುಂಚೆ ಹೇಗೆ ನಾವು ನಮ್ಮ ದೇಹವನ್ನ ಸಂಪೂರ್ಣವಾಗಿ ಒಮ್ಮೆ ಗಮನಿಸ್ಕೊಂಡು ಗ್ರಾಟಿಟ್ಯೂಡ್ ಹೇಳ್ತೀವೋ, ಹಾಗೆ ನಾವು ದಿನಾ ನಮ್ಮ ಮನೆಯನ್ನ ಸಹ ಒಂದು ಸಲಿ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡೋಣ. ಆ ಮನೆಯಲ್ಲಿ ಏನೇನು ಬೇಡದಿರುವ ವಸ್ತುಗಳಿದೆ ಅವೆಲ್ಲವನ್ನ ಡಿಸ್ಪೋಸ್ ಮಾಡೋಣ ಮಾಸ್ಟರ್ಸ್. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇಟ್ಕೊಳ್ಳೋಣ. ಬೇರೆಯವರು ಮಾಡಿದ್ರು ಅಂತ ನಾವು ಅತಿ ಆಸೆಗೆ ಬಿದ್ದು ಬೇರೆಯವರಿಗೋಸ್ಕರ ಪ್ರಪಂಚದಲ್ಲಿ ಯಾರ್ ಏನ್ ಅನ್ಕೊಂತಾರೋ ಅಂತ ಬೇರೆಯವ್ರಿಗೋಸ್ಕರ ತಗೊಳ್ಳೋದೇ ಎಷ್ಟೋ ಇರುತ್ತೆ ಮಾಸ್ಟರ್ಸ್. ಅದೆಲ್ಲವನ್ನ ಕಟ್ ಮಾಡ್ಬಿಡೋಣ. ನಮಗೆ ಏನು ಬೇಕು, ಅದು ನಿಜವಾಗ್ಲೂ ಬೇಕಿದೆಯಾ ನಮ್ಗೆ, ಒಂದಕ್ಕೆ ಎರಡು ಸಲ ಯೋಚನೆ ಮಾಡಿ ಅದನ್ನ ತಗೊಳ್ಳೋಣ ಮಾಸ್ಟರ್ಸ್. ಯಾರನ್ನು ನಾವು
ಇಂಪ್ರೆಸ್ ಮಾಡೋದ್ ಬೇಡ ಮಾಸ್ಟರ್ಸ್. ನಮ್ಮನ್ನ ನಾವು ನಮ್ಮ ಆನಂದಕ್ಕೆ, ನಮ್ಮ ಬೇಸಿಕ್ ಸುಖಕ್ಕೆ, ನಮ್ಮ ಸಂತೋಷಕ್ಕೆ ಹಿತಮಿತವಾಗಿ ಎಷ್ಟು ಬೇಕೋ ಅಷ್ಟನ್ನ ನಾವು ಇಟ್ಕೊಳ್ಳೋಣ ಮಾಸ್ಟರ್ಸ್. ಶ್ವಾಸಾನುಸಂಧಾನ ಮಾಸ್ಟರ್ಸ್, ಆತ್ಮಾನುಸಂಧಾನ. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಕೇವಲ ನಮ್ಮ ಸಹಜವಾದ ಉಸಿರಾಟದೊಂದಿಗಿರೋಣ. ಯಾವ ವಿಚಾರಗಳಲ್ಲೂ ಸಹ ಓವರ್ ಕಾನ್ಫಿಡೆನ್ಸ್ ಬೇಡ ಮಾಸ್ಟರ್ಸ್. ಬೇರೆಯವರ ಮಾತುಗಳನ್ನ ಸಹ ಆಲಿಸೋಣ. ಯಾವಾಗ್ಲೂ ನಾವು ಓಪನ್ ಮೈಂಡ್ ಅಲ್ಲಿ ಇರೋಣ ಮಾಸ್ಟರ್ಸ್. Be with your breath. ಪ್ರತಿದಿನ ಧ್ಯಾನವನ್ನ ಮಾಡುತ್ತಾ ಪುಸ್ತಕಗಳನ್ನ ಓದುತ್ತಾ ಸಜ್ಜನ ಸಾಂಗತ್ಯವನ್ನ ಮಾಡುತ್ತಾ ಹೊಸ ಜ್ಞಾನವನ್ನ ಪಡೆಯೋಣ ಮಾಸ್ಟರ್ಸ್. ಆ ಪಡೆದ ಜ್ಞಾನವನ್ನ ಬೇರೆಯವರಿಗೆ ಹಂಚೋಣ. ಧ್ಯಾನ ನಿರಂತರವಾಗಿ ಸಾಗ್ತಾ ಇರಬೇಕು. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಸಂಪೂರ್ಣವಾಗಿ ಎಚ್ಚರ ಸ್ಥಿತಿಯಲ್ಲಿರಿ.
ಲಾಸ್ಟ್ 10 minutes ಮಾಸ್ಟರ್ಸ್, ಬಿ ವಿತ್ ಯುವರ್ ಬ್ರೆತ್. ಕಡೆಯ 10 ನಿಮಿಷಗಳು.
Last 2 minutes, masters. ಕಡೆಯ 2 ನಿಮಿಷ. Be with your breath. ಕಡೆಯ 30 ನಿಮಿಷ. Be with your breath. ಮಾಸ್ಟರ್ಸ್, ನಿಧಾನವಾಗಿ ಎಲ್ಲರೂ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಮ್ಮ 2 ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಗಳನ್ನು ಬಿಡ್ತಾ ನಿಮ್ಮ 2 ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಚಪ್ಪಾಳೆಗಳು ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್. ಸೊ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ಕಿದೆಯಾ? ಏನಾದ್ರು ಡೌಟ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ಎವ್ರಿವನ್ ಮಾಸ್ಟರ್ಸ್. ಥ್ಯಾಂಕ್ ಯು. ಮತ್ತೆ ನಾಳೆ ಬೆಳಗ್ಗೆ 4:15 ಮೀಟ್ ಮಾಡೋಣ. ಎಸ್, ಮಾತಾಡಿ. ಚೆನ್ನಾಗಿತ್ತು ಮೇಡಮ್. ಇವಾಗ್ಲೂ ಧ್ಯಾನದ್ದು ಮ್ಯೂಸಿಕ್ ಅಂತ ತುಂಬಾ ಚೆನ್ನಾಗಿತ್ತು, ವೈಬ್ರೇಷನ್ ಇತ್ತು. ಇದೇ ಮ್ಯೂಸಿಕ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಧ್ಯಾನಕ್ ಬಂದಾಗ ಜ್ಯೋತಿ ನಿರಂಜನ್ ಅವರು ಇದೇ ಮ್ಯೂಸಿಕ್ ಹಾಕಿದ್ರು. ಅವಾಗಿಂದ ಕಂಟಿನ್ಯೂ ಆಗಿ ಅದು ನಂಗೆ ತುಂಬಾ ಇಷ್ಟ. ಈ ಮ್ಯೂಸಿಕ್ ಅಂತಂದ್ರೆ ಎಷ್ಟೊತ್ ಬೇಕಾದ್ರೂ ಕೂತ ಧ್ಯಾನ ಮಾಡ್ತೀನಿ. ಆ ಮ್ಯೂಸಿಕ್ ನಿಮ್ದು ಕಂಟಿನ್ಯೂ ಆಯ್ತು. ಆಮೇಲೆ ಇದೇ ಮ್ಯೂಸಿಕ್ ಅವಾಗ ಕೊಡ್ತಾ ಇರ್ತೀರಿ, ತುಂಬಾ ಚೆನ್ನಾಗಿರುತ್ತೆ. ಧನ್ವಂತರಿದ್ದು ನೆನ್ನ ತಾನೇ ಮಾಡ್ದೆ. ಮಂತ್ಲಿ ಒಂದ್ಸರಿ ಮಾಡ್ತೀನಿ ಮೇಡಮ್ ಧನ್ವಂತರಿದ್ದು ಧ್ಯಾನ. ನಾನು ಅಷ್ಟು ಕ್ಲೆಂಜೆಕ್ಟ್ ಮಾಡ್ಕೊತೀನಿ. ಜೊತೆಗೆ ಫ್ರೆಶ್ನೆಸ್ ಆಗತ್ತಲ್ಲ, ಅದು ನನ್ಗೆ ಭಾರಿ. ಅದು ಧ್ಯಾನ ಮಾಡಿ ಎತ್ತು ಅಂತಂದ್ರೆ ಎಷ್ಟು ಫ್ರೆಶ್ ಸಿಗುತ್ತೆ ಅಂದ್ರೆ ಅಷ್ಟು ಫ್ರೆಶ್ ಆಗಿರ್ತದೆ ಅದು. ಧನ್ವಂತ ತುಂಬಾ ಚೆನ್ನಾಗಿದೆ. ಅವಾಗ ಹಾಕೋತಾ ಇರ್ತೀನಿ ನಾನು. ನೆನ್ನೆ ಅಷ್ಟೇ ಮಾಡಿದ್ದೆ. ತುಂಬಾ ಜನ ಹೇಳ್ತಾರೆ ಧನ್ವಂತರಿ ಇದು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಮೇಡಮ್. ನನ್ನ ಹತ್ರ ಎಲ್ಲಾ ತರ ಬುಕ್ ಇದೆ ಮೇಡಮ್. ಬುಕ್ಗಳು ಓದ್ತಾ ಇದ್ದೆ. ಸ್ವಾಧ್ಯಾಯ ಧ್ಯಾನ ಒಂದೇ ಮಾಡೋದಿಲ್ಲ, ಸ್ವಾಧ್ಯಾಯ ನಾವು ನೋಡ್ಬೇಕಾಯ್ತದೆ, ಓದ್ಬೇಕು ಅಂತ. ಇದೆಲ್ಲ ನಮ್ಗೆ ತುಂಬಾ ಅಳವಡಿಸ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಮತ್ತೆ ಶ್ವಾಸ ವಿಜ್ಞಾನ ಜ್ಯೋತಿ ಮೇಡಮ್ ಬುಕ್ಸ್ಗಳಿದೆ. ಇದು ಆಲೋಚನಾ ಶಕ್ತಿ ಮೇಡಮ್, ಆಲೋಚನಾ ಶಕ್ತಿ ಅಂತ. ನವವಿಧ ಧರ್ಮಗಳು ಮೇಡಮ್ ಇದು. ಜೊತೆಗೆ ಧ್ಯಾನ ತರಂಗ ಮೇಡಮ್, ಮತ್ತೆ ಜ್ಞಾನ ಯುಗ ಮೇಡಮ್. ವೆರಿ ಗುಡ್ ಓದಿ. ಆಧ್ಯಾತ್ಮಿಕ ಶಾಸ್ತ್ರ ಮೇಡಮ್. ಮತ್ತೆ ಪುನರ್ಜನ್ಮ ಪ್ರತಿಗಮನ ಮೇಡಮ್. ನಾವು ಓದ್ತಾ ಇರ್ತೀನಿ. ಜೊತೆಗೆ ಇದು ಅವಾಗ ಬಂದಿದ್ದಲ್ಲ, ಮೈಸೂರಲ್ಲಿ ತಗೊಂಡೆ ಮೇಡಮ್ ಇದು. ಮತ್ತು ಧ್ಯಾನ ಮತ್ತು ಜ್ಞಾನ ವಿದ್ಯಾರ್ಥಿಗಳು ಮೇಡಮ್. ಈ ತುಳಸಿ ದಳ ಪೂರ್ತಿ ಮುಗಿಸಿದ್ದೀನಿ ಮೇಡಮ್. ವೆರಿ ಗುಡ್
ಪಾರ್ಟ್ 2 ಅನ್ಸುತ್ತೆ ಅದು. ನಿಮ್ಮ ಸ್ಟಾರ್ಟ್ ಆದಾಗ ತುಳಸಿದಳ ನೀವು ಮಾಡ್ತಾ ಇದ್ರಿ, ಅವಾಗ್ಲೇನೆ ಈ ಬುಕ್ ನನಗ್ ಸಿಕ್ತು ಮೇಡಮ್. ಲಲಿತಾ ಮೇಡಮ್ ಅವ್ರು ಕಳ್ಸಿಕೊಟ್ರು. ಅದ್ ಪೂರ್ತಿ ಮುಗ್ದೋಯ್ತು ಮೇಡಮ್. ಲಾಕ್ಡೌನ್ ಸಂದೇಶಗಳು ಮೇಡಮ್, ಇದನ್ನ ಇನ್ನೂ ಶುರು ಮಾಡಿಲ್ಲ. ಜೊತೆಗೆ ಸೀತಾಯನ ಓದ್ತಾ ಇದ್ದೀನಿ ಮೇಡಮ್. ಸ್ಟಾರ್ಟ್ ಮಾಡಿದಾಗ್ಲೇನೆ ಇದು ಬಂತು ಮೇಡಮ್, ಇದು ಓದ್ತಾ ಇದ್ದೀನಿ. ಜೊತೆಗೆ ನಂಗೆ ಇಂಗ್ಲಿಷ್ ಬರಲ್ಲ, ಕರ್ಮ ಅಂತ ಇದ್ ಬರಲ್ಲ, ಇಂಗ್ಲಿಷ್ ಮಾತ್ರ ಬರಲ್ಲ. ಕಲಿತೀರಾ, ಓದ್ತಾ ಇರಿ ಮೇಡಮ್, ಅದೇ ಬರುತ್ತೆ. ನೋಡೋಣ ಸಿಂಪಲ್ ಆಗೇ ಇದೆ ಅದು, ಲಾಭ ಕರ್ಮ ಸಿಂಪಲ್ ಆಗಿದೆ, ಓದಿ. ನೆಕ್ಸ್ಟ್ ಇನ್ನೊಂದಿದೆ ಇದೆ ಮೇಡಮ್, ಒಂದ್ ನಿಮಿಷ. ಇವಾಗ ಪಿರಮಿಡ್ ಬಂದಿದ್ನಲ್ಲ ಮೇಡಮ್, ಇದ್ ಬಂದು ಪಿರಮಿಡ್ ಮೇಡಮ್, ಪತ್ರಿಜಿ ಅವ್ರದ್ದು ಸಮೃದ್ಧಿ ಪಿರಮಿಡ್ ಧ್ಯಾನ ಮಂದಿರ. ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಪಿರಮಿಡ್ ಫ್ಯೂಚರ್ ಸೊಸೈಟಿ ಮೂವ್ಮೆಂಟ್ ಭಾರತ ಅಂತ. ಓಕೆ ಮೇಡಮ್, ಇದು ಬಂದು ಪಿರಮಿಡ್ ಮೇಡಮ್, ಇದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಮೇಡಮ್, ಇಂಟರ್ನ್ಯಾಷನಲ್. ಇದು ಎರಡನ್ನು ಒಂದೊಂದು ಕಲೆಕ್ಟ್ ಮಾಡಿದ್ದೆ ಅವತ್ತು ಕಾವೇರಿ ಪಿರಮಿಡ್ ಅಲ್ಲಿ ಕೊಟ್ಟಿದ್ರು, 2 ಕಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಜೊತೆಗೆ ಮೇಡಮ್ ಇದು ಈ ತರ ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀನಿ ಮೇಡಮ್. ಈ ತರ ಜೆರಾಕ್ಸ್ ಮಾಡ್ಸೋರು ನಮ್ಮ ಮನೆಯವರು, 10 ಮಾಡಿಸ್ಕೊಂಡೆ ಇವತ್ತು. ನೆಕ್ಸ್ಟ್ ಇದನ್ನು ಏನು ಕಾಣ್ತಿಲ್ಲ ಮೇಡಮ್, ನಿಮ್ ವಿಡಿಯೋ ಏನು ಕಾಣ್ತಾ ಇಲ್ಲ. ಇದು ವೈಟ್ ಅಂಡ್ ಬ್ಲಾಕ್ ಮೇಡಮ್. ಅಲ್ಲಲ್ಲ, ನಿಮ್ಮ ಪಿಕ್ಚರೇ ಕಾಣ್ತಾ ಇಲ್ಲ ಏನೂನು. ಈಗ ಕಾಣಿಸ್ತಾ ಇದೆ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ವೈಟ್ ಅಂಡ್ ಬ್ಲಾಕ್ ಈಗ ಕಾಣಿಸ್ತಾ ಇದೆ ಬಿಡಿ, ಆಗ್ಲೇ ಫೋಟೋ ಕಾಣಿಸ್ತಿರ್ಲಿಲ್ಲ. ಇದೊಂದ್ ಮಾಡಿಸ್ಕೊಂಡಿದ್ದೀನಿ. ಅಂದ್ರೆ ನಾನು ಮದ್ವೆಗಳಿಗೆ ಹೋಗ್ತೀನಿ ಇವಾಗ, ಅವಾಗ ಒಂದೊಂದು ಮೈ ಕವರ್ ಜೊತೆಗೆ ಹಾಕ್ಬೋದಲ್ಲ ಮೇಡಮ್? ಯಾರ ಜೊತೆ? ಅದು ಚಿಕ್ಕದಾಗಿದ್ರೆ ಹಂಗ ಹಾಕ್ಬೋದಾಗಿತ್ತು. ಲಲಿತಾ ಮೇಡಮ್ ಹೇಳಿದ್ರು, ಈ ರೀತಿ ಒಂದು 2 ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀನಿ, 10. ಪ್ರಿಂಟ್ ಮಾಡಿಸ್ಕೊಂಬಿಡಿ ನೀವು, ಒಂದಷ್ಟು ಪ್ರಿಂಟ್ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಇನ್ನ ಚೀಪ್ ಆಗಿ ವರ್ಕೌಟ್ ಆಗುತ್ತೆ. ಇದು ಜಾಸ್ತಿ ರೈಟ್ ಅಂತ ಮೇಡಮ್, 10 ರೂಪಾಯಿ ಅಂತ ಒಂದು. ಅದೇ ಆತರ ಬೇಡ, ನೀವು ಜಸ್ಟ್ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಮಾಡಿಸ್ಕೊಳ್ಳಿ. ಅದು 4 ರೂಪಾಯಿ ಅಂತೆ, ಇದು 10 ರೂಪಾಯಿ ಅಂತೆ ಒಂದು ಕಲರು. ಅದಕ್ಕೆ 4 ಮಾಡಿಸ್ಕೊ ಬಂದವ್ರೆ ನಮ್ಮ ಮನೆಯವರು. ಅದನ್ನ ಒಂದೊಂದು ಮೈ ಜೊತೆನಲ್ಲಿ ಕೊಡೋಣ ಅಂತ ಪ್ಲಾನ್ ಮಾಡಿ ಮಾಡಿಸ್ಕೊಂಡೆ. ಧ್ಯಾನ ತಾಂಬೂಲ ಬುಕ್ಸ್ ತಗೊಂಡ್ಬಿಡಿ, ಚಿಕ್ಕ ಚಿಕ್ಕ ಬುಕ್ಸ್, ಅದು ಏನ್ ಕೊಟ್ರು ಅದ್ರ ಜೊತೆ ಅದೊಂದು ಕೊಡಿ. ಬರ್ತೀನಲ್ಲ ಮೇಡಮ್, ಆತರ ಚಿಕ್ಕ ಚಿಕ್ಕ ಬುಕ್ಸ್ ಬರುತ್ತೆ. ಆ ಫಂಕ್ಷನ್ಸ್ ಗೆ ಎಲ್ಲರೂ ಹೋಗುವಾಗ ಏನ್ ಗಿಫ್ಟ್ ಕೊಟ್ರು ಅದ್ರ ಜೊತೆ ಆ ಸಣ್ಣ ಸಣ್ಣ ಬುಕ್ಸ್ ಸುಮಾರು ತರ ಬರುತ್ತೆ. ಲಲಿತಾ ಕಂದಗಲ್ ಮ್ಯಾಮ್ ಹತ್ರನೂ ಇದೆ, ಇಲ್ಲಿ ಮೈಸೂರಲ್ಲಿ ಲಕ್ಷ್ಮಿ ಮ್ಯಾಮ್ ಹತ್ರನೂ ಇದೆ. ಆ ತರದ್ ತಗೊಳ್ಳಿ ಸಣ್ಣ ಸಣ್ಣ ಬುಕ್ಸ್. ಅದ್ ತಗೊಂಡು ನೀವು ತಂದಿಟ್ಕೊಂಡ್ರೆ ನಾನು ಕಲೆಕ್ಟ್ ಮಾಡ್ಕೊತೀನಿ. ಅದೇ ಸುಮಾರು ತರ ಇದೆ, ಕಳಿಸ್ತೀನಿ ನಿಮ್ಗೆ. ಅದ್ ಯಾವ್ದು ಬೇಕು ನೋಡಿದ್ರೆ ಆ ತರ ನೀವೆಲ್ರೂ ಅಷ್ಟೇ ಆ ತರ ತಂದ್ ಇಟ್ಕೊಂಡ್ಬಿಟ್ರೆ ಏನ್ ಪ್ರೆಸೆಂಟೇಶನ್ ಕೊಟ್ವಾಗ್ಲು ಅದ್ರ ಜೊತೆಗೆ ಅದೊಂದ್ ಚಿಕ್ಕ ಚಿಕ್ಕ ಬುಕ್ ಹಾಕೊಟ್ರೆ ಚೆನ್ನಾಗಿದೆ. ಅದೇ ನನ್ಗೆ ಅನ್ನಿಸ್ತು, ಲಲಿತಾ ಮೇಡಮ್ ಹೇಳಿದ್ರಲ್ಲ ಚಿಕ್ಕ ಚಿಕ್ಕ ಬುಕ್ ಇದೆ ಅಂತ, ಅದನ್ನ ಕಲೆಕ್ಟ್ ಮಾಡ್ಬೇಕು ಅಂತ ಅನ್ನಿಸ್ತು ನನ್ಗೆ. ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಇವಾಗ ಅದ್ ಪ್ಲಾನ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಈ ಪ್ಲಾನ್ ಈ ತರ ಮಾಡ್ಕೊಂಡು ಏನ್ ಕವರ್ ಜೊತೆಗೆ ಹಾಕ್ಬೋದು ಅನ್ಕೋತೀನಿ ನಾನು. ಮೈ ಕವರ್ ಜೊತೆನಲ್ಲಿ ಹಾಕ್ಬೋದು ಅಂದ್ರೆ ಅದ್ರಲ್ಲೆಲ್ಲ ಡೀಟೇಲ್ಸ್ ಇದೆ ಅಲ್ವಾ, ಧ್ಯಾನ ಎಲ್ಲಿ ಕಲಿಯೋದೇನು, ಫೋನ್ ನಂಬರ್ಸ್ ಎಲ್ಲ ಇದೆ ಅನ್ಸುತ್ತೆ ಅದ್ರಲ್ಲಿ. ನಿಮ್ ಫೋನ್ ನಂಬರ್ ಒಂದ್ ಹಾಕೊಳ್ಳಿ, ನಿಮ್ ಫೋನ್ ನಂಬರ್ ಒಂದ್ ಹಾಕೊಳ್ಳಿ. ಮೇಲೆ ನನಗೆ ತಕೊಂಡ್ ಹೋಗಕ್ ಹೇಳಿಲ್ಲ ನಮ್ಮ ಮನೆಯವರು, ತಕೊಂಡ್ ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಲ್ಲ, ಅಲ್ಲಿ ಬರ್ಕೊಂಡ್ಬಿಡಿ. ಇವಾಗ ಜೆರಾಕ್ಸ್ ಪ್ರಿಂಟ್ ಔಟ್ ಇದೆಯಲ್ಲ ಅದ್ರ ಮೇಲೆ ಬರ್ಕೊಳ್ಳಿ. ಲಲಿತಾ ಮೇಡಮ್ ಅವ್ರದ್ದು ಇದೆ ಇಲ್ಲಿ. ಅದೇ ಗೊತ್ತಾಯ್ತು, ನಿಮ್ಮದ್ ಬರ್ಕೊಳ್ಳಿ. ಅದು ಯಾವ್ದಾದ್ರು ಅದೊಂದು ಸ್ಯಾಂಪಲ್ ಅವ್ರು ಕಳ್ಸಿರ್ತಾರೆ. ನೀವು ನಿಮಗ್ ಅನುಕೂಲಕ್ಕೆ ಅಲ್ಲಿ ಹೆಸರುಗಳು, ಫೋನ್ ನಂಬರ್ ನೀವು ಚೇಂಜ್ ಮಾಡ್ಕೊಳ್ಳಿ. ಬರ್ದ್ಬಿಟ್ಟು ಕೊಡ್ತೀನಿ ಮೇಡಮ್, ಸದ್ಯದಲ್ಲಿ ಹಾಕ್ತೀನಿ. ನೀವು ಅದನ್ನ ನನಗೆ ಕೊಟ್ರೆ ಅನುಕೂಲ ಆಯ್ತು, ನಾನು ಕಲೆಕ್ಟ್ ಮಾಡ್ಕೊತೀನಿ. ಆಯ್ತು, ಕೊಡೋಣ. ಥ್ಯಾಂಕ್ ಯು ಮೇಡಮ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮಾಡಿ ಅದೇ ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಬರುತ್ತೆ, ಅಥವಾ ಆತರ ಮುಂದುವರ್ಸ್ಕೊಂಡು ಹೋಗಿ ಅಷ್ಟು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅನಿತಾ ಮೇಡಮ್ ಮಾತಾಡಿ. ಮೇಡಮ್, ನಾನು ಬುಕ್ಸ್ ಓದ್ತಾ ಇದ್ದೀನಿ, ಸ್ವಾಧ್ಯಾಯ ಸಜ್ಜನ ಸಂಘ ಎಲ್ಲ ಮಾಡ್ತಾ ಇದ್ದೀನಿ. ಆದ್ರೆ ಇವ್ರು ಪದ್ಮ ಮೇಡಮ್ ಅವ್ರದ್ದು
ನಾನ್ ಕಾಲ್ ಮಾಡ್ತಾ ಇದ್ದೀನಿ, ಅವ್ರ ಹತ್ರ ಡಿಸ್ಕಷನ್ ಮಾಡೋಣ ಅಂತ ಅವ್ರ ನಂಬರ್ ಸಿಗ್ತಾ ಇಲ್ಲ. ಕಾಲ್ ಮಾಡ್ತಾ ಇದೀನಿ, ಅವ್ರು ತೆಗಿತಾ ಇಲ್ಲ ಮೇಡಮ್. ಹೌದಾ, ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ, ಅವ್ರು ಇದ್ ಮಾಡ್ಕೊಂಡಿರಲ್ಲ, ಸೇವ್ ಮಾಡ್ಕೊಂಡಿರಲ್ಲ, ಎತ್ತಿರಲ್ಲ. ನೀವ್ ಮಾಡಿ ಮೇಡಮ್. ಪದ್ಮಾ ಮೇಡಮ್ ಅವ್ರು ಫೋನ್ ಮಾಡ್ತಾ ಇದಾರಂತೆ, ರಿಸೀವ್ ಮಾಡಿ. ಹೌದಾ, ನನ್ಗೆ ಇಲ್ಲಿ ಆನ್ ಮಾಡಿದ್ದೇನಲ್ಲ ವಿಡಿಯೋ ನಿಮ್ದು. ಈಗಲ್ಲ ಅವ್ರು ಬೇರೆ ಟೈಮಲ್ಲಿ ಮಾಡ್ತಾರೆ, ನೀವ್ ಅವಾಗ ರಿಸೀವ್ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಇನ್ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ಯಾ, ಹೇಳೋದಿದ್ಯಾ? ಗಾಯತ್ರಿ ದೇವಿ ಮಾತಾಡಿ. ಗಾಯತ್ರಿ ದೇವಿ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ. ಹಾ, ಹೇಳಿ. ನನಗೆ ನೀವು ಈಗ ಸ್ಟಾರ್ಟ್ ಮಾಡಿದ್ರಲ್ಲ ಫಸ್ಟ್ ಡೇ, ಅದು ತುಂಬಾ ಗ್ರೀನ್ ಮತ್ತೆ ಡಾರ್ಕ್ ರೆಡ್ ಕಲರ್ಸ್ ಕಾಣಿಸ್ತು ಫಸ್ಟ್ ಡೇ. ಸೆಕೆಂಡ್ ಅದೇ ತರಾನೇ ನನಗೆ ಕಲರ್ಸ್ ಕಾಣಿಸ್ತು. ಆಮೇಲೆ ಡೀಪ್ ಆಗಿ ಮಾಡಿ ಹೋಗಿದೆ ನಾನು. ಆಮೇಲೆ ನೀವು ನನಗೆ ಅಂದ್ರೆ ನನ್ನ ಹೆಸರು ಕೂಗಿದ್ರಿ ನೀವು 2 ಸಾರಿ. ಆಗ ನೀವೇನ್ ಗೊತ್ತಾಯ್ತು. ಸೆಕೆಂಡ್ ಮೂರನೇ ದಿನ ಅದೇನೆ ಕಲರ್ಸ್ ಕಾಣಿಸ್ತಾನೆ ಇತ್ತು. ಬಟ್ ಈ ತುಂಬಾ ಡಾರ್ಕ್. ಒಬ್ರು ಯಾರೋ ಲೇಡೀಸ್ ಅವರು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫಸ್ಟ್ ಬಂತು ನನಗೆ. ಆಮೇಲೆ ಫುಲ್ ಕಲರ್ಸ್ ಅಲ್ಲಿ ಯಾರ್ಯಾರೋ ಗೊತ್ತಿಲ್ಲ ನನ್ಗೆ, ತುಂಬಾ ಜನ ಬರ್ತಾನೆ ಇದ್ರು. ಆಮೇಲೆ 4th ಇದರಲ್ಲಿ ತುಂಬಾನೇ ಪಿಕ್ಚರ್ಸ್ ಗಳು, ಅವ್ರು ಯಾರು ಅಂತ ಗೊತ್ತಿಲ್ಲ ನನ್ಗೆ, ಬರ್ತಾರೆ. 5 days ಅಲ್ಲಂತೂ 5 ನೆನ್ನೆ ಬಂದಿದ್ದು ಡೀಪ್ ಆಗಿ ಹೋಗ್ಬಿಟ್ಟಿದೀನಿ ಮೇಡಮ್ ನಾನು. ನನ್ಗೆ 1 ನಿಮಿಷ ಅಂದ್ರೆ ಕಾನ್ಶಿಯನ್ಸ್ ಇಲ್ಲ, 1 ಸೆಕೆಂಡ್. ಆಮೇಲೆ ನಾನು ಇಲ್ಲ ನಾನು ಅವೇರ್ನೆಸ್ ಅಲ್ಲಿ ಇರ್ಬೇಕು ಅನ್ಕೊಂಡು ಭಯ ಪಡೋರ್ ಫುಲ್ಲು ಡೀಪ್ ಆಗಿ ಹೋಗ್ಬಿಟ್ಟಿದೀನಿ ಮೇಡಮ್ ನನ್ಗೆ. ಆಮೇಲೆ ಫುಲ್ ನಿಮ್ ಮ್ಯೂಸಿಕ್ ಕೇಳಿಸ್ತಾ ಇಲ್ಲ, ಏನು ಕೇಳಿಸ್ತಾನೆ ಇಲ್ಲ ನನಗೆ. ಫುಲ್ಲು ಪ್ರಶಾಂತವಾಗಿ, ಯಾವ ಸೌಂಡು ಇಲ್ಲ. ನನ್ ಬ್ಯಾಕ್ ಸೈಡು ಯಾರೋ ಓಡಾಡ್ತಾ ಇದಾರೆ. ನನ್ಗೆ ಫುಲ್ ಭಯ ಆಗೋಯ್ತು. ನನ್ಗಿದೆ ಫಸ್ಟ್ ಫುಲ್ ಭಯ ಆಗೋಯ್ತು ಮೇಡಮ್ ನನ್ಗೆ. ಆದ್ರೂ ಪರವಾಗಿಲ್ಲ, ಧೈರ್ಯವಾಗಿ ಕೂತೆ ನಾನು. ಇಲ್ಲ ಭಯ, ನೀವೊಂದ್ಸರಿ ನೀವ್ ಹೇಳ್ತಾ ಇದ್ರಿ ಕ್ಲಾಸ್ ಅಲ್ಲಿ, ಹೇಳ್ತಾ ಇರ್ತೀರಿ, ಅದನ್ನೇ ನೆನ್ಕೊಂಡು ಕೂತ್ಕೊಂಡು ಹಿಂದೆ ಓಡಾಡ್ತಾ ಇದಾರೆ ಮೇಡಮ್. ಎಷ್ಟು ನನ್ಗೆ ನಿಜವಾಗ್ಲೂ ನನ್ಗೆ ಆ ಫೀಲ್ ಮಾಡಕ್ ಆಗ್ತಾ ಇಲ್ಲ ನನ್ಗೆ. ಇದೇ ಫಸ್ಟ್ ಟೈಮ್ ಫುಲ್ 0 ಥಾಟ್ ಹೋಗ್ಬಿಟ್ಟಿದೀನಿ. ಈಗ್ಲೂ ಫುಲ್ ಸ್ವೆಟ್ ಆಗ್ತಾ ಇದೀನಿ ಈಗ. ಒಳ್ಳೊಳ್ಳೆ ಆದ್ರೂ ಬರ್ಕೊಂಡಿದೀನಿ, ಅದನ್ನ ಹೇಳ್ತಾ ಎಲ್ಲರೂ ಬರ್ದಿಟ್ಕೊಳ್ಳಿ. ಏನು ಎಕ್ಸ್ಪೀರಿಯನ್ಸ್ ಯಾವತ್ತಾರು ಅದಕ್ಕೆ ಅಂತ ಇಟ್ಟು ಬರ್ದಿಟ್ಕೊಳ್ಳಿ ಮೇಡಮ್. ಬರ್ದಿಟ್ಕೊಂಡೆ ನಿಮ್ ಹತ್ರ ಹೇಳ್ತಾ ಇದೀನಿ, ಮರ್ತೋಗುತ್ತೆ ಅಂತ. ಅದೇ ಬರ್ದಿಟ್ಕೊಳ್ಳಿ. ಇನ್ನ 4-5 ದಿನ ಇದೆಯಲ್ಲ, ಬರ್ದಿಟ್ಕೊಳ್ಳಿ. ಅದೂನು ಒಂದಿನ ಯಾರು ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ಯೋ ಈ 11 ದಿನ ಮಾಡಿದವ್ರದ್ದು ನನಗೆ ಫೋನ್ ಮಾಡಿ ಅಥವಾ ಒಂದ್ ಮೆಸೇಜ್ ಹಾಕಿ, ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಅಂತ. ಅವತ್ ನಿಮ್ದು ಸಪರೇಟ್ ರೆಕಾರ್ಡ್ ಮಾಡ್ತೀನಿ, ನಾನು ಸಪರೇಟ್ ಆಗಿ ರೆಕಾರ್ಡ್ ಮಾಡ್ತೀನಿ ಅದನ್ನ. ಅದ್ ಬೇರೆಯವ್ರಿಗೂ ಹಾಕಿದ್ರೆ ಬೇರೆಯವ್ರಿಗೂ ಮೋಟಿವೇಟ್ ಆಗುತ್ತೆ ಮೇಡಮ್. ಈಗ ನೀವ್ ಎಷ್ಟೋ ಜನ ಕಾಣಿಸಿದ್ರು ಅಂತ ಹೇಳಿದ್ರಲ್ವಾ, ಅದ್ ಆಕ್ಚುಲಿ ನಮ್ ಸುತ್ತಮುತ್ತಲು ಇದ್ದೇ ಇರ್ತಾರೆ, ನಮಗ್ ಕಾಣಿಸ್ತಿರಲ್ಲ, ಗೊತ್ತಾಗ್ತಿರಲ್ಲ. ಯಾವಾಗ ಈ ಧ್ಯಾನ ಮಾಡ್ತಾ ಇರ್ತೀವಲ್ಲ, ಆವಾಗ ಅವೆಲ್ಲ ಸೂಕ್ಷ್ಮವಾಗಿ ನಮಗ್ ಗೊತ್ತಾಗ್ತಾ ಇರುತ್ತೆ ಅಷ್ಟೇನೆ. ಅದೇ ನನ್ ಫುಲ್ ಡೀಪ್ ಸ್ಟೇಜ್ ಹೋಗ್ಬಿಟ್ಟಿದೀನಿ ಮೇಡಮ್ ನಾನು. ನನ್ಗೆ ಈಗ ಹಂಗಾದ್ರೂ ನನ್ಗೆ ಇಂಟಿಮೇಷನ್ ಒಳಗಿಂದ ಬಂತು. ನಾನ್ ನಿಮ್ ಹತ್ರ ಧ್ಯಾನದಲ್ಲೇ ನಾನು ಹೇಳ್ತಾ ಇದೀನಿ ಹೊರಗಡೆ ಬಂದು, ಮೇಡಮ್ ನನ್ಗೆ ಹಿಂಗ ಆಗ್ತಾ ಇದೆ, ನಾನು ಹಿಂಗ್ ಹೋಗಿದ್ದೀನಿ. ನೀವು ಅದಕ್ಕೆ ಹೌದಾ ಹಂಗೆ ಸುಮ್ನಿದ್ರಿ. ಆಮೇಲೆ ತಿರ್ಗಾ ಹೇಳ್ತಾ ನೀವು ಅದಕ್ಕೆ ನೀವೇನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಮ್ ಅಂತಂದ್ರೆ, ಅವಾಗ ನೀವು ಅರ್ಥ ಮಾಡ್ಕೊಂಡು ನೀವು ನನ್ಗೆ ಹೇಳಿದ್ರಿ ಗ್ರೇಟ್ ಮಾಸ್ಟರ್ ಅಂತ ಹೇಳಿದ್ರಿ ನನ್ಗೆ. ಆಮೇಲೆ ನನ್ಗೆ ಒಳಗಡೆಯಿಂದ 3 times ಗ್ರೇಟ್ ಮಾಸ್ಟರ್ ಅಂತ ಬಂತು ನನಗೆ. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಸಿಕ್ಕಾಪಟ್ಟೆ ಭಯ ಮೇಡಮ್ ನನ್ಗೆ.
ಈಗಲೂ ಫುಲ್ ನರ್ವಸ್ ಆಗ್ಬಿಟ್ಟಿದೀನಿ ನಾನು. ಇಲ್ಲ ಹೆದರ್ಕೊಳಕ್ ಏನು ಇಲ್ಲ ಮೇಡಮ್. ನಾನು ಹೇಳಿದ್ನಲ್ಲ, ಹಂಗ್ ಹೆದರಿಕೆ ಆದಾಗ ಪತ್ರಿಜಿ ಸರ್ನ ನೀವ್ ಒಂದ್ಸಲಿ ಜ್ಞಾಪಿಸ್ಕೊಳ್ಳಿ, ಕರೀರಿ ಅವ್ರನ್ನ. ಆತರ ಮಾಡಿದಾಗ ಏನ್ ಭಯ ಆಗಲ್ಲ ಮೇಡಮ್. ಅವತ್ತೇ ಹೇಳ್ದೆ, ಹನುಮಂತ ಇಷ್ಟನಾ, ಶಿವ ಇಷ್ಟನಾ, ನೀವ್ ಯಾವ ದೇವ್ರನ್ನ ನಂಬ್ತೀರಾ ಅಥವಾ ಯಾವ ಮಾಸ್ಟರ್ ಅಂದ್ರೆ ನಿಮ್ಗೆ ಇಷ್ಟ, ಅವ್ರನ್ನ ನೀವು ಅವ್ರ ಕಾನ್ಶಿಯಸ್ ಅಲ್ಲೇ ಕೂತ್ಕೊಳ್ಳಿ ಪೂರ್ವ ಮುಂಚೆ. ಅವಾಗ ನಿಮ್ಗೆ ಏನ್ ಹೆದರಿಕೆ ಆದ್ರೂ, ಅಟ್ಲೀಸ್ಟ್ ಹೆದರಿಕೆ ಆದಾಗಾದ್ರೂ ಆ ಮಾಸ್ಟರ್ಸ್ ಅನ್ನ ನೀವು ಇದ್ ಮಾಡ್ಕೋಬಹುದು. ಆಮೇಲೆ ಯಾರು ಬಂದಿರೋರು, ಏನಕ್ ಬಂದಿದ್ದಾರೆ, ಏನ್ ಮೆಸೇಜ್ ಕೊಡಕ್ ಬಂದಿದ್ದಾರೆ, ಅವೆಲ್ಲ ಕೇಳ್ಕೊಂಡ್ ತಿಳ್ಕೊಬಹುದು. ಆಮೇಲೆ ಮಳೆ ಬರ್ತಾ ಇತ್ತು. ಹ್ಮ್ ಹ್ಮ್ ಮಳೆ ಬರ್ತಾ ಇದೆ. ಆಮೇಲೆ ಅಂದ್ರೆ ಇವತ್ ಇವ್ರು ಸಂಧ್ಯಾ ಮೇಡಮ್ ನೆನ್ನೆ ಮೌನ ನಡ್ಸ್ಕೊಟ್ರಲ್ಲ ಮೇಡಮ್, ಅವ್ರದ್ದು ನಾನು ಕೇಳ್ತಾ ಇದ್ದೀನಿ ನೆನ್ನೆ, ಫುಲ್ ನಿದ್ದೆ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಂಗೆ ಎದ್ದಳಕ್ಕೆ ಆಗಿಲ್ಲ ಮೇಡಮ್. ಅದು ಎನರ್ಜಿ ತುಂಬಾ ಇದಾಗಿತ್ತು. ಕಂಟಿನ್ಯೂ ಮಾಡಿ, ಅವಾಗ ಆತರ ಇದ್ದಾಗ ಯಾರು ಕಂಡ್ಬಿಡಕ್ ಹೋಗ್ಬೇಡಿ, ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲ, ಬೆಳಿಗ್ಗೆ ನಿಮ್ ಕ್ಲಾಸ್ ಮುಗೀತು. ಮುಗಿದ್ಮೇಲೆ ನನ್ಗೆ ತುಂಬಾನೇ ಇದಾಗ್ತಾ ಇತ್ತು, ಒಂಥರ ಮತ್ತು ಮೇಡಮ್. ನನ್ಗೆ ನಿದ್ದೆ ಮಾಡ್ತಾ ಇದೀನಿ. ಆಗಾದ್ರೂ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಏನಕ್ಕೆ ಹಿಂಗ ಮಧ್ಯಾಹ್ನ ಒಂದ್ ಸ್ವಲ್ಪ ಮುಖ ಎಲ್ಲ ಚೇಂಜ್ ಆಗ್ಬಿಡ್ತು ನಂಗೆ, ಪೇನ್ ಸ್ವಲ್ಪ ಇದಾಗಿ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದೀನಿ. ಸ್ವಲ್ಪ ತುಂಬಾ ಚೆನ್ನಾಗಿದ್ದೀನಿ. ಹಂಗ ಫೋನ್ ಮಾಡಿ ನಿಮ್ ಹತ್ರ ಇದನ್ನ ಎಕ್ಸ್ಪೀರಿಯನ್ಸ್ ಹೇಳಲೇಬೇಕು ಅಂತ ಕಾಯ್ತಾ ಇದೀನಿ. ನೀವು ವಿಡಿಯೋ ಆನ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಮೇಡಮ್. ವಿಡಿಯೋ ಆನ್ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಕನೆಕ್ಟಿವಿಟಿ ಸಿಗುತ್ತೆ ಅವಾಗ. ಆದಷ್ಟು ವಿಡಿಯೋ ಆನ್ ಮಾಡ್ಕೊಂಡ್ ಮಾತಾಡಿ. ಫುಲ್ ಸ್ವೆಟ್ ಆಗ್ಬಿಟ್ಟಿದೆ ಮೇಡಮ್ ನಾನು. ಅಷ್ಟೊಂದು ಹೆದರ್ಕೊಳ್ಳೋದು ಏನು ಬೇಡ ಮೇಡಮ್, ಏನು ಆಗಲ್ಲ. ಇಲ್ಲ ಮೇಡಮ್, ನಾನು ಸುಮಾರು ಎಲ್ಲ ಮಾಡಿದೀನಿ, ಆದ್ರೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ಗೆ ಈ ತರ ಆಗಿರೋದು. ಬ್ಯಾಕ್ ಸೈಡ್ ಏನೋ ಮಾಡ್ಬಿಡ್ತಾರೆ ಅಂತ ನನ್ಗೆ ಫುಲ್ ಯಾರು ಇಲ್ಲ ಮೇಡಮ್. ನನ್ಗೆ ಏನೋ ಮಾಡ್ತಾ ಇದಾರೆ, ನನ್ಗೆ ಕಿರ್ಚಾಡ್ಬೇಕು, ನನ್ಗೆ ಆಗ್ತಾ ಇಲ್ಲ ನನ್ಗೆ. ಅಲ್ಲ, ನಿಮಗೆ ಅದು ನೆಗೆಟಿವ್ ಅನ್ಸುತ್ತಾ ಪಾಸಿಟಿವ್ ಅನ್ಸುತ್ತಾ? ಸ್ವಲ್ಪ ಭಯ ಆಯ್ತು, ಆದ್ರೆ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಷ್ಟೇ. ಪಾಸಿಟಿವ್ ಆಗೇ ಇರುತ್ತೆ, ಏನಾಗಲ್ಲ. ಏನಿಲ್ಲ, ಏನೂ ಆಗಿಲ್ಲ ನನ್ಗೆ. ಅಂದ್ರೆ ಬರೀ ಓಡಾಡ್ತಾ ಇದ್ದಿದ್ ಮಾತ್ರ ಫುಲ್ 0 ಥಾಟ್ ಹೋಗ್ಬಿಟ್ಟಿದೀನಿ ಮೇಡಮ್. ಆಮೇಲೆ ನಿಮ್ ಹತ್ರ ನಾನು ಶೇರ್ ಮಾಡ್ತಾ ಇದೀನಿ ಧ್ಯಾನದಲ್ಲೇ. ಆಗ ನೀವು ನನ್ನ ಹತ್ರ ರೆಸ್ಪಾನ್ಸ್ ಮಾಡಿದ್ರಿ, ಅವಾಗ ಹೇಳಿದ್ರಿ ನೀವು ಗ್ರೇಟ್ ಮಾಸ್ಟರ್ ಅಂತ ಹೇಳಿದ್ರಿ. ಪಾಸಿಟಿವ್ ಥಿಂಕ್ ಮಾಡಿದ್ರಿ. ಅಷ್ಟೇ ಅಭ್ಯಾಸ ಆಗುತ್ತೆ ಮೇಡಮ್. ಹೊಸದ್ರಲ್ಲಿ ಫಸ್ಟ್ ಸಲ ಹತ್ರ ಹೆದರಿಕೆ ಅದೆಲ್ಲ ಆಗುತ್ತೆ. ಆಮೇಲೆ ಏನಿಲ್ಲ, ಧ್ಯಾನದಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಕುತ್ಕೊಂಡ್ಬಿಡಿ, ಏನಾಗಲ್ಲ. ಒಳ್ಳೆ ಪತ್ರಿಜಿ ಅವ್ರ ಕಾನ್ಶಿಯಸ್ ಜೊತೆ ಯಾವಾಗ್ಲೂ ಕುತ್ಕೊಳ್ಳಿ. ಪತ್ರಿಜಿ ನನ್ ಜೊತೆ ಧ್ಯಾನ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಕುತ್ಕೊಳ್ಳಿ, ಏನು ಇಲ್ಲ ಮೇಡಮ್, ನಮ್ ಫಸ್ಟ್ ಇದೇ ಎಕ್ಸ್ಪೀರಿಯನ್ಸ್. ಏನ್ ಮೇಡಮ್? ನಿಮ್ಗೆ ಕೋಟಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್. ವೀಣಾ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಅದು ನಿನ್ನೆ ಬೆಳಿಗ್ಗೆ ಧ್ಯಾನದಾಗ ಕೂತಾಗ ಮೇಡಮ್, ಅದು ಇದು ಹಿಟ್ ಹಾಕಿಸ್ಕೊಂಡ್ ಬರಕ್ ಹೋಗಿನ್ ಮೇಡಮ್, ಜೀನಿಗೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಹಿಟ್ಟ ಹಾಕಿಸ್ಕೊಂಡ್ ಬರಕ್ ಹೋಗಿನ್ ಮೇಡಮ್, ಜೀನಿಗೆ ಮೇಡಮ್. ಅಲ್ಲಿ ಹೋಗ್ಬೇಕಾದ್ರೆ ಹಿಟ್ಟು ಬೀಳ್ತಾ ಇದೆ ಮೇಡಮ್ ನನ್ನ ಡಬ್ಬಿ ಒಳಗ. ಅದ್ರೊಳಗೆಲ್ಲಾ ಅಕ್ಷರ ಎಲ್ಲಾ ಬರ್ತಾ ಇದಾವ ಮೇಡಮ್. ನಾ ಓದ್ತಾ ಇದೀನ್ರಿ ಮೇಡಮ್. ಏನಾಗ್ತಿದೆ? ಹಿಟ್ಟೆಲ್ಲಾ ಬೀಳ್ತದೆ ಇಲ್ಲ ಮೇಡಮ್ ಡಬ್ಬಿ ಒಳಗ. ಆ ಹಿಟ್ಟೆಲ್ಲಾ ಅಕ್ಷರಗಳ ಆಗ್ತಾ ಇದಾವ ಮೇಡಮ್ ಡಬ್ಬಿ. ಹಿಟ್ಟು ಜೀನ್ಗ್ ಹೋಗ್ತೀನಲ್ರಿ ಮೇಡಮ್. ಹಾ ರೀ ಮೇಡಮ್, ಅದು ಎಲ್ಲಾ ಅಕ್ಷರ ಬೀಳ್ತಾ ಇದಾವ್ರಿ ಮೇಡಮ್. ಓದ್ತಾ ಇದೀನ್ರಿ ಮೇಡಮ್. ಎಲ್ಲಾ ಓದಿ ನಾ ಏನ್ ಓದಿದ್ನಿ ಅನ್ನೋದು ಏನೂ ತಿಳಿಲಿಲ್ರಿ ಮೇಡಮ್. ಲಾಸ್ಟಿಗ್ರಿ ಮೇಡಮ್, ಅದ ನಮ್ಮ ನಮನಗಳು ಅಂತಂದ್ ಲಾಸ್ಟಿಗ್ರಿ ಓದಿ ಆದ್ಮೇಲೆ ನಮ್ಮ ನಮನಗಳು ಅಂತೇಳಿ ಇಂಗ್ಲಿಷ್ ನೊಳಗ್ ಬರ್ದಿತ್ರಿ. MA ನಮನಗಳು ಅಂತೇಳಿ ಅಂದ್ ಇಂಗ್ಲಿಷ್ ಒಳಗ್ ಬರ್ದಿತ್ರಿ. ಅದೊಂದ್ ನೆನಪಿಟ್ಕೊಂಡೇನ್ರಿ ಮೇಡಮ್. ಆ ರೀತಿ ಆಯ್ತ್ರಿ. ಒಳ್ಳೇದೇ ಮೇಡಮ್. ಏನ್ ಎಕ್ಸ್ಪೀರಿಯನ್ಸ್ ಆದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಿ ಅಷ್ಟೇ. ನಿಮ್ ಕಿವಿದು ಸೌಂಡ್ ಏನಾಯ್ತು, ಕಡಿಮೆ ಆಯ್ತಾ? ಅಷ್ಟ ಐತ್ರಿ ಮೇಡಮ್. ಅದಕ್ಕ ಏನಂತ ಗೊತ್ತಾಗಲ್ಲ. ಸರ್ಜರಿ ಮಾಡ್ಯಾರ ಮೇಡಮ್ ಅವ್ರ, ಏನ್ ಗೊತ್ತಾಗಲ್ಲ. ಮಾಡಿ ನಂಬಿಕೆ ಕಳ್ಕೊಬೇಡಿ, ಇರಿ. ಆಯ್ತು ಇರಿ. ಇಲ್ರಿ ಮೇಡಮ್, ಮಾಡ್ತಾ ಇದೀನಿ. ಯಾಕೆಂದ್ರೆ ಯಾವ್ದೇ ಈ ಒಂದು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅರೆ ನಿಮ್ಗೆ ಧ್ಯಾನದಲ್ಲಿ 100% ಕ್ಯೂರ್ ಆಗ್ಬಿಡತ್ತೆ. ಯಾವ್ದು ಈ ಪೂರ್ವ ಕರ್ಮದಿಂದ ಬಂದಿರುತ್ತಲ್ಲ, ಪೂರ್ವ ಜನ್ಮಗಳ ಕರ್ಮದಿಂದ, ಅದನ್ನ ಸ್ವಲ್ಪ ಕಾಡ್ಸುತ್ತೆ, ನಿಧಾನ ಆಗುತ್ತೆ. ನೀವ್ ಕ್ಷಮಾಪಣೆ ಕೇಳೋದು, ಸರೆಂಡರ್ ಆಗೋದು ಯೂನಿವರ್ಸಿಗೆ, ಅವೆಲ್ಲ ಮಾಡಿ ಜಾಸ್ತಿ. ಅದ್ರಿ ಮೇಡಮ್, ನೀವ್ ಮಾಡಿದ್ನ ನೀವು ಹಂಗತ್ತೀರಿ ಆದ್ಮೇಲ್ರಿ ಮೇಡಮ್, ಏನು ನೀವು ಅದ ಸರ್ಜರಿ ಆದ್ಮೇಲೆ ಮಾತಾಡ್ತಿದ್ರಿ ಮೇಡಮ್. ವೀಣಾ ಸರಿ ಹೋಯ್ತಾ ಅಂತ 2 ಸಾರಿ ಮಾತಾಡ್ತಿದ್ರಿ.
ನಾನ್ ಏನು ಮಾತಾಡ್ಲಿಲ್ರಿ, ತುಂಬಾ ಖುಷಿಯಾಗಿದ್ನಲ್ರಿ, ಏನು ಉತ್ತರ ಕೊಡ್ಲೇ ಇಲ್ರಿ. ಮತ್ತ ಆಮೇಲೆ ಇದು ಅವೇರ್ನೆಸ್ ಬಂದ್ಮೇಲೆ ಸೌಂಡ್ ಹೆಂಗಿತ್ತು ಹಂಗ ಇತ್ರಿ. ಅದಕ್ ಹಿಂಗತರ ಆತಲ್ಲ ಅಂತ ಹೇಳಂದ್ ಮತ್ತ ಧ್ಯಾನಕ್ ಕುಂತಿದ್ದೀನ್ರಿ 11 ಗಂಟೆಕ್ರಿ. ಎದಕ್ ಹಿಂಗತರ ಆತು ಮತ್ತೆಲ್ಲಾ ಸರ್ಜರಿ ಆದ್ರ ಕಿವಿ ಎಲ್ಲಾ ಸೌಂಡ್ ಕೇಳಿಸ್ತಾವು, ಮತ್ತ ಏನ್ ಸಮಸ್ಯೆ ಇರ್ತೈತಿ ಅದು ಸರಿ ಹೋಗುತ್ತಂತಾರ. ಮತ್ ನನಗ್ ಯಾಕೆ ಸರಿ ಹೋಗ್ಲಿಲ್ಲ ಇದು ಅಂತಂದ್ ಹಂಗ ಇದ್ ಮಾಡ್ಕೊಂಡ್ ಕುಂತ್ರಂದ್ರ ಅದು ಇಲ್ಲ ಸರ್ಜರಿ ಆಗೈತಿ, ಯಾವಾಗ ಏನ್ ಆಗ್ಬೇಕು ಎಲ್ಲಾ ಸರಿ ಹೋಗೈತಿ, ಡಾಕ್ಟರ್ ಕಡೆಯಿಂದ ಏನ್ ಆಗ್ಬೇಕಿತ್ತು ಅದು ಸರಿ ಹೋಗೈತಿ, ನೀ ಜಾಸ್ತಿ ಧ್ಯಾನ ಮಾಡ್ದಂಗೆಲ್ಲ ಸರಿ ಹೋಗುತ್ತಾ ಅಂತ ಹೇಳಿ ಮೆಸೇಜ್ ಬಂತ್ರಿ ಮ್ಯಾಮ್. ಅಷ್ಟೇ ಮೇಡಮ್, ಕಂಟಿನ್ಯೂ ಮಾಡಿ, ಮಾಡ್ತಾ ಇದ್ದೀರಾ ಸಾಕಷ್ಟು, ಕಂಟಿನ್ಯೂ ಮಾಡಿ. ಇನ್ನ ಚಿಕ್ಕ ಚಿಕ್ಕ ಕರೆಕ್ಷನ್ಸ್ ಏನು ನಿಮ್ಮೊಳಗ್ ಮಾಡ್ಕೋಬೇಕು ನೋಡ್ಕೊಳ್ಳಿ, ಆ ಕರೆಕ್ಷನ್ಸ್ ಮಾಡ್ಕೊಂಡು ಮಾಡ್ತಾ ಇರಿ ಮೇಡಮ್. ನಿಮ್ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ, ಮಾಡಿ ಮೇಡಮ್. ಯಾವ ಟೈಮಲ್ಲಿ ಮಾಸ್ಟರ್ಸ್ ಯಾವಾಗ ಇದಾಗುತ್ತೋ ಸರಿ ಹೋಗುತ್ತೆ. ಯೂನಿವರ್ಸಿಟಿ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಸರಿ, ನನಗೆ ಸರಿ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಕೊಂತಾ ಇರಿ ಯೂನಿವರ್ಸಿಟಿ. ಎಲ್ಲ ಯಾವ ಟೈಮ್ಗೂ ಹೇಳ್ಬೇಕ್ರಿ ಮ್ಯಾಮ್? ಹೇಳ್ಕೊಂತಾ ಇರಿ, ಯಾವಾಗಾದ್ರೂ ಸರಿ ಹೇಳ್ಕೊಂತಾ ಇರಿ. ನಾನು ಹೇಳಿದ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಹೇಳ್ಕೊಳ್ಳಿ, ರಾತ್ರಿ ಮಲ್ಕೊಳ್ಳುವಾಗ ಹೇಳ್ಕೊಳ್ಳಿ, ಮಧ್ಯ ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಅವಾಗೆಲ್ಲ ಹೇಳ್ಕೊಳ್ಳಿ, ಕನ್ನಡಿ ಮುಂದೆ ನಿಂತಾಗ ಹೇಳ್ಕೊಳ್ಳಿ. ನನ್ ಕಿವಿ ಸರಿ ಆಗ್ತಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ, ಸರಿ ಆಗ್ತಾ ಇರೋದಕ್ಕೆ, ಸರಿ ಆಗಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ಳಿ. ಅದೇ ನಾನು ಹೇಳಿದ್ನಲ್ಲ ಮೊನ್ನೆ ಒಂದ್ ಕ್ಲಾಸಲ್ಲಿ ಹೇಳಿದ್ದೆ, ಬೆಳಗಿನ ಕ್ಲಾಸಲ್ಲಿ, ನಾವ್ ಏನ್ ಆಲೋಚನೆ ಮಾಡ್ತೀವೋ ಅದನ್ನೇ ಮಾತಾಡ್ಬೇಕು, ಅದನ್ನೇ ಮಾಡ್ಬೇಕು. ಆಲೋಚನೆ ಒಂಥರ, ಮನಸ್ಸು ಒಂಥರ, ಮಾತಾಡೋದ್ ಒಂಥರ ಆಗ್ಬಿಟ್ರೆ ಬೇರೆ ಬೇರೆ ಆಗೋಗುತ್ತೆ. ಸೊ ಕಡಿಮೆ ಆಗ್ತಾ ಇದೆ ಅಷ್ಟೇ. ಯೂನಿವರ್ಸಿಟಿ ಥ್ಯಾಂಕ್ಸ್ ಹೇಳಿ, ಚೆನ್ನಾಗ್ ಆಗ್ತಾ ಇದೆ ನನ್ ಕಿವಿ, ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು ಯೂನಿವರ್ಸಿಟಿ. ಓಕೆ ಓಕೆ ಮಾಸ್ಟರ್ಸ್, ಸೆಷನ್ ಎಂಡ್ ಮಾಡೋಣ, ಮತ್ತೆ ನಾಳೆ ಬೆಳಗ್ಗೆ ಮೀಟ್ ಆಗ ಮಾಸ್ಟರ್ಸ್. ಹೇಳಿ. ಯಾರೋ ಒಬ್ರು ಫೋನ್ ಮಾಡಿದ್ರು ಮೇಡಮ್, ಯಾರೋ ಒಬ್ರು ಫೋನ್ ಮಾಡಿದ್ರು, ಧ್ಯಾನ ಕೇಂದ್ರಕ್ಕೆ ಬರ್ಬೇಕು ನೀವು ಅಂತ ಫೋನ್ ಮಾಡಿದ್ರು. ನನಗ್ ಗೊತ್ತಿಲ್ಲ ಏನಿಲ್ಲ, ಯಾರೋ ಮಾತಾಡ್ಬಿಟ್ಟು ಕರೀತಾವ್ರಲ್ಲ ಅಂದ್ಬಿಟ್ಟು ಬರಕ್ಕಾಗಲ್ಲ ಅಂತಂದ್ರೆ, ನಾನು ನಿಮ್ ಕಡೆ ಆದ್ರೆ ನಾನು ಹೆಂಗು ಅಂತ ಅನ್ಕೋಬಹುದು. ಆದ್ರ ಬೇರೆಯವರು ಅಂತಂದ್ರೆ ನಮ್ಗೆ ಎಲ್ಲೆಲ್ಲೋ ಯಾವ್ದಾದ್ರು ಊರ್ ಹೇಳಿದ್ರು ನಮ್ಗ ಅಷ್ಟಾಗಿ ಈಗ ತಾನೇ ಹೊಸದಲ್ವಾ ಇವೆಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ, ಅಂದ್ರೆ ಮಾಡಿ ಹೇಳ್ಕೊಡಿ ಅಂತ ಕರೆದ್ರ? ಅಲ್ಲ ಮೇಡಮ್, ಧ್ಯಾನ ಕೇಂದ್ರಕ್ಕೆ ಬರ್ಬೇಕು ಅಂತ ಕರೆದ್ರು ಮೇಡಮ್. ಧ್ಯಾನಕ್ಕೆ? ಧ್ಯಾನ ಕೇಂದ್ರಗೆ ಬರ್ಬೇಕು ನೀವು ಅಂತ. ಧ್ಯಾನ ಮಾಡಕ್ ಬರ್ಬೇಕು ಅಂತನಾ? ಅದಕ್ಕೆ ಯಾವ ಊರು ಹೇಳಿದ್ರು ಮೇಡಮ್. ನಾನು ಇಲ್ಲ ಆತರ ಬರಕ್ಕಾಗಲ್ಲ ಸಾರಿ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟೆ, ಅದು ಯಾರು ಅಂತ. ಆಮೇಲೆ ಇನ್ನೊಬ್ರು ಫೋನ್ ಮಾಡಿದ್ರು, ಹಲೋ ಹಲೋ ಅಂತಾನೆ ಇದ್ದೀನಿ, ಮಾತಾಡ್ತಿರ ರಾಂಗ್ ನಂಬರ್ ಅಂತ ಇಟ್ಬಿಟ್ಟೆ ನಾನು. ನನಗೆ ಈಗಷ್ಟೇ ಫೋನ್ ಮಾಡಿದ್ರಲ್ಲ ಮೇಡಮ್, ಅವ್ರ ಹೆಸರು ಹೇಳಿ. ಯಾರಾದ್ರೂ ಮಾಡಿಬಿಟ್ರೆ ನನಗೆ ಯಾರು ಏನು ತಿಳ್ಕೊಳ್ಳಿ ಅಷ್ಟೇ, ಗೊತ್ತಿರೋರ ನಂಬರ್ ಎಲ್ಲಿಂದ ಸಿಕ್ತು ಕೇಳ್ಬೇಕು, ಎಲ್ಲಿಂದ ಅಂತ ಕೇಳಿ ಯಾರು ಮಾಡಿದ್ದು ಅಂತ. ಏನೋ ಲೀಸ್ಟ್ ಅಲ್ಲಿ ಸಿಕ್ತು ಅಂತ ಹೇಳಿದ್ರಪ್ಪ. ಎಲ್ಲೆಲ್ಲೋ ಇಟ್ಕೊಂಡಿರ್ತಾರೆ, ಎಲ್ಲೋ ಲಿಸ್ಟ್ ತಗೊಂಡು ಮಾಡ್ತಾ ಇರ್ತಾರೆ, ಎಲ್ಲ ಕಡೆ ಅಟೆಂಡ್ ಮಾಡ್ತಿರ್ತಿರಲ್ಲ, ಮಾಡಿರ್ತಾರೆ. ಹಾಗಾಗಿ ಆತರ ಈಗಷ್ಟೇ ಫೋನ್ ಮಾಡಿದ್ರಲ್ಲ, ಅವ್ರ ಹೆಸರೇನು ಮೇಡಮ್? ಈಗಷ್ಟೇ ಮಾತಾಡಿದ್ರಲ್ಲ ನನ್ ಜೊತೆ ಮಾತಾಡ್ಬೇಕು ಅಂತ, ಅವ್ರ ಹೆಸರೇನು? ಅನಿತಾ. ಓಕೆ. ಅವ್ರು ಮಾಡಿದ್ರಂತೆ, ನೀವ್ ರಿಸೀವ್ ಮಾಡ್ಲಿಲ್ಲ ಅಂತಂದ್ರು. ಅವ್ರ ಏನ್ ಮಾತಾಡ್ಬೇಕು ಅವ್ರು ಮಾತಾಡಿದ್ರು. ಗೊತ್ತಿಲ್ಲ. ಓಕೆ ಮೇಡಮ್. ಓಕೆ ಮಾಸ್ಟರ್ಸ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, let us end the session. Thank you everyone. Thank you.